ಶಿಶುವಾಗಿದ್ದಾಗಲೇ ನಿಮ್ಮ ಮಕ್ಕಳನ್ನು ಶಕ್ತಿಶಾಲಿಯಾಗುವಂತೆ ಮಾಡಿ. ಅವರಿಗೆ ದುರ್ಬಲತೆಯನ್ನಾಗಲಿ ಭಯವನ್ನಾಗಲಿ ಮೌಢ್ಯವನ್ನಾಗಲಿ ಬೋಧಿಸಬೇಡಿ. ಅವರ ಮನಸ್ಸುಗಳಿಗೆ ಶಕ್ತಿ ತುಂಬಿ ಅವರನ್ನು ಬಲಶಾಲಿಗಳನ್ನಾಗಿ ಮಾಡಿ. ಸ್ವಾಮಿ ವಿವೇಕಾನಂದ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸುನಿಲ್ ಕುಮಾರ್, ಭೌತಶಾಸ್ತ್ರದ ಶಿಕ್ಷಕ. ಇವತ್ತು ನಿಮಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಭೌತಶಾಸ್ತ್ರದ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಸೊ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ತೊಗೊಂಡಿದ್ದೀನಿ. ಸೊ ನಾವು ಡಿಸ್ಕಸಿಂಗ್ ಅಬೌಟ್ ಈ ಚಾಪ್ಟರ್ ನಾವೇನೇನು ಹೇಳ್ಬೋದು ಅಂತಂದರೆ, ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಏನು, ಆ ಚಾರ್ಜ್ ಯಾವ ಥರ ಡೆವಲಪ್ ಆಗುತ್ತೆ, ಓಕೆ, ಚಾರ್ಜಲ್ಲಿ ನಮಗೆ ಯಾವ ಥರ ಫೀಲ್ಡ್ ಯಾವ ಥರ ಕ್ರಿಯೇಟ್ ಆಗುತ್ತೆ, ಅದ್ರ ಫೀಲ್ಡ್ ಲೈನ್ಸ್ ಯಾವ ಥರ ಬರುತ್ತೆ, ಆ ಚಾರ್ಜ್ ಪಾರ್ಟಿಕಲ್ ಇನ್ನೊಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವ ಥರ ನಮಗೆ ಎಫೆಕ್ಟಿವ್ನ ತೋರಿಸ್ತೀರಾ, ಅದಾದಮೇಲೆ ಆ ಚಾರ್ಜ್ದು ಪ್ರಾಪರ್ಟೀಸ್ ಏನು, ಅದ್ರ ಮೇಲೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಓಕೆ, ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ನ ಮಾಡೋದಕ್ಕೆ ಮುಂಚೆ ನಾವು ಎಲೆಕ್ಟ್ರಿಕ್ ಚಾರ್ಜ್ ಯಾವ ಥರ ಬರ್ತದೆ, ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಏನು, ಆ ಚಾರ್ಜ್ ಪಾರ್ಟಿಕಲ್ ಅಂದ್ರೆ ಏನು, ಅದ್ರ ಡೆಫಿನೇಷನ್ ತಿಳ್ಕೊಂತ ಹೋಗೋಣ. ಸೊ ಫಸ್ಟು ಒಂದು ಚಾರ್ಜ್ ಪಾರ್ಟಿಕಲ್ ಕನ್ಸಿಡರ್ ಮಾಡಬೇಕು ಅಂತಂದರೆ ನಾವು ಒಂದು ಆಟಮ್ನ ಕನ್ಸಿಡರ್ ಮಾಡ್ಕೊತೀರಾ. ಈ ಆಟಮ್ಸ್ ಯಾವ ಥರ ಬಂದಿರುತ್ತೆ ಅಂದರೆ, ಇಟ್ ಈಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯಸ್ ಇನ್ ದ ಸೆಂಟರ್. ಆಟಮಲ್ಲಿ ನಮಗೆ ಸೆಂಟ್ರಲ್ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಸುತ್ತ ನಮಗೆ ಏನಿರುತ್ತೆ, ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇದೆ. ಓಕೆ, ದೀಸ್ ಎಲೆಕ್ಟ್ರಾನ್ಸ್, ಈ ಎಲೆಕ್ಟ್ರಾನ್ ಯಾವ ಚಾರ್ಜು, ನೆಗೆಟಿವ್ ಚಾರ್ಜ್. ಆ್ಯಂಡ್ ಇಯರ್ ನ್ಯೂಕ್ಲಿಯಸ್ ಅಲ್ಲಿ ನಮಗೆ ಏನು ಕನ್ಸಿಡರ್ ಮಾಡ್ಕೊಂಡಿರ್ತೀರಾ, ಏನೇನಿರುತ್ತೆ ನ್ಯೂಕ್ಲಿಯಸ್ ಅಲ್ಲಿ, ಪ್ರೋಟಾನ್ ಮತ್ತು ಇನ್ನೊಂದು ನ್ಯೂಟ್ರಾನ್. ಓಕೆ, ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಪ್ರೋಟಾನ್ ಈಸ್ ಎ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಆ್ಯಂಡ್ ನ್ಯೂಟ್ರಾನ್ ಈಸ್ ನ್ಯೂಟ್ರಲ್, ದೇರ್ ಇಸ್ ನೋ ಚಾರ್ಜ್. ಈ ನ್ಯೂಟ್ರಲ್ ಅನ್ನೋದು ನ್ಯೂಟ್ರಲ್, ಅದು ಪಾಸಿಟಿವ್ ಇರಲ್ಲ ನೆಗೆಟಿವ್ ಇರಲ್ಲ. ಓಕೆ, ದಟ್ ಎಲೆಕ್ಟ್ರಾನ್ ಈಸ್ ಎ ನೆಗೆಟಿವ್ ಚಾರ್ಜ್. ಸೊ ಟೋಟಲ್ ನಾವು ಆಟಮ್ನ ಕನ್ಸಿಡರ್ ಮಾಡ್ಕೊಂಡಾಗ ಆಟಮ್ ಯಾವ ಥರ ಮೇಡಪ್ ಆಗಿರುತ್ತೆ, ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನಮಗೆ ಆಟಮ್ ಇನಿಷಿಯಲಿ ಏನಾಗಿರುತ್ತೆ, ಇಟ್ ಈಸ್ ಎ ನ್ಯೂಟ್ರಲ್ ಪಾರ್ಟಿಕಲ್. ಓಕೆ, ಈ ನ್ಯೂಟ್ರಲ್ ಪಾರ್ಟಿಕಲ್ ನಾವೇನು ತಗೊಂತೀವಿ, ದಟ್ ಒನ್ ಈಸ್ ನಾಟ್ ಯಾವ್ದ್ರ ಮೇಲೆ ಅದು ಆಕ್ಟಿಂಗ್ ಮಾಡ್ತಾ ಇರಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನ್ಯೂಟ್ರಲ್ ಕರೆಂಟ್ ಅಂತ ತಗೊಂಡ್ರೆ, ನ್ಯೂಟ್ರಲ್ ಆಗಿದೆ ಅಂತಂದ್ರೆ ಅದು ನಿಮಗೆ ಶಾಕ್ ಹೊಡೆಯಲ್ಲ. ಅದೇ ನಮಗೆ ಚಾರ್ಜ್ ಇದೆ ಅಂತಂದ್ರೆ ನಮಗೆ ಏನಾಗುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ, ಅವಾಗ ನಿಮಗೆ ಶಾಕ್ ಅಂತ ಅನ್ಸುತ್ತೆ, ಹೌದಲ್ವಾ? ಸೊ ಅದೇ ಥರ ಈಗ ಚಾರ್ಜ್ ಪಾರ್ಟಿಕಲ್ ಅಂದರೆ ನ್ಯೂಟ್ರಲ್ ಪಾರ್ಟಿಕಲ್ ಚಾರ್ಜ್ ಪಾರ್ಟಿಕಲ್ ಆಗಿ ಯಾವ ಥರ ಕನ್ವರ್ಟ್ ಆಗುತ್ತೆ, ಬೈ ಯೂಸಿಂಗ್ ಲಾಸ್ ಆಫ್ ಪ್ರೋಟಾನ್ಸ್ ಇರ್ಬೋದು ಅಥವಾ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು. ಓಕೆ, ಸೊ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಹೆಂಗಾಗುತ್ತೆ, ಇನ್ನೊಂದು ಪಾರ್ಟಿಕಲ್ನ ತಗೊಂತೀರಾ, ಈ ಎರಡು ಪಾರ್ಟಿಕಲ್ ಮಧ್ಯೆ ನಮಗೆ ಬಾಂಡಿಂಗ್ ಆಗುತ್ತೆ. ಬಾಂಡಿಂಗ್ ಆದಾಗ ಇಲ್ಲಿರೋ ಒಂದು ಎಲೆಕ್ಟ್ರಾನ್ಸ್ ಏನಾಯ್ತು, ಎಸ್ಕೇಪ್ ಆಯ್ತು, ಎಲ್ಲಿಗೆ, ಪಕ್ಕದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದ್ರೆ ನಿಮ್ಮ ಮನೆ ಮೆಂಬರ್ಸ್ ಏನಾಗ್ತಾರೆ, ಇನ್ಕ್ರೀಸ್ ಆಗ್ತಾರೆ ಅಥವಾ ಡಿಕ್ರೀಸ್ ಆಗ್ತಾರೆ ಅಲ್ವಾ? ಸೊ ಇದು ನಿಮ್ಮ ಮನೆ, ಇದು ಪಕ್ಕದ ಮನೆ. ಇಲ್ಲಿ ನೀವೇನಿದ್ದೀರಾ, ನೀವೊಬ್ರು ಪರ್ಸನ್ ಏನಾಯ್ತು, ಈ ಪಕ್ಕದ ಮನೆಗೆ ಮೂವ್ ಆದಾಗ ನಂಬರ್ ಆಫ್ ಪೀಪಲ್ಸ್, ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಜನ ಇದ್ದಾರೆ ಅವ್ರು ಏನಾಗ್ತಾರೆ, ಡಿಕ್ರೀಸ್ ಆಗ್ತಾರೆ ಅಂದ್ರೆ ಎಲೆಕ್ಟ್ರಾನ್ ಲಾಸ್ ಆಯ್ತು, ಹೌದಾ? ಎಲೆಕ್ಟ್ರಾನ್ ಲಾಸ್ ಆಗ್ತಿದೆ ಅಂತಂದ್ರೆ ಇನಿಷಿಯಲಿ ಏನಿತ್ತು, ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇ ಇದೆ, ಅವಾಗ ನ್ಯೂಟ್ರಲ್ ಆಗಿತ್ತು. ಈಗ ಒಂದು ಎಲೆಕ್ಟ್ರಾನ್ ಮೈನಸ್ ಆದಾಗ ಪ್ರೋಟಾನ್ ನಂಬರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಅವಾಗ ಈ ಪಾರ್ಟಿಕಲ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಪಾಸಿಟಿವ್ ಚಾರ್ಜ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ ಏನಾಗ್ಬೋದು, ಇಲ್ಲಿರೋ ಒಬ್ರು ಪರ್ಸನ್ ಈ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಇನ್ನೊಂದು ಎಲೆಕ್ಟ್ರಾನ್ ಇದಕ್ಕೆ ಬಂತು, ಅವಾಗ ಏನಾಯ್ತು, ನಂಬರ್ ಆಫ್ ಎಲೆಕ್ಟ್ರಾನ್ ಈಸ್ ಮೋರ್ ಕಂಪೇರ್ ಟು ಪ್ರೋಟಾನ್ಸ್, ಅವಾಗ ನಮಗೇನಾಯ್ತು, ದಿಸ್ ಪಾರ್ಟಿಕಲ್ ಇಟ್ ಈಸ್ ಟೇಕನ್ ಆಸ್ ನೆಗೆಟಿವ್ ಚಾರ್ಜ್. ಓಕೆ, ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್? ಸೊ ಎಲೆಕ್ಟ್ರಿಕ್ ಚಾರ್ಜ್ ಇದೆ ಅಂತ, ಎಲೆಕ್ಟ್ರಿಕ್ ಚಾರ್ಜ್ ಪಾರ್ಟಿಕಲ್ ಅಂತ ನೀವು ಯಾವ ಥರ ಐಡೆಂಟಿಫಿಕೇಶನ್ ಮಾಡ್ಬೋದು ಅಂತಂದರೆ, ಆ ಒಂದು ಚಾರ್ಜ್ ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ಮೇಲೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಮಾಡ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮ್ಯಾಗ್ನೆಟ್ ತಗೊಂತೀರಾ. ಓಕೆ, ಆ ಮ್ಯಾಗ್ನೆಟ್ ನಿಮಗೆ ಏನಾಗಿರುತ್ತೆ, ಒಂದು ಮ್ಯಾಗ್ನೆಟ್ ಪಕ್ಕಿ ಇನ್ನೊಂದು ಮ್ಯಾಗ್ನೆಟ್ ಅಥವಾ ಒಂದು ಐರನ್ ಪೀಸ್ ಇಡ್ತೀರಾ, ಐರನ್ ಪೀಸ್ ಇಟ್ಟಾಗ ಏನಾಯ್ತು, ಅದು ಅಟ್ರಾಕ್ಟ್ ಆಗುತ್ತೆ. ಅದೇ ಎರಡು ಮ್ಯಾಗ್ನೆಟ್ ಇಡ್ತೀರಾ, ಅವೆರಡರ ಮಧ್ಯೆ ಏನಾಗುತ್ತೆ, ರಿಪಲ್ಸ್ ಆಗುತ್ತೆ. ಏನಕ್ಕೆ, ಅಲ್ಲಿ ನಮಗೆ ಚಾರ್ಜ್ ಆಕ್ಟಿಂಗ್ ಆಗ್ತಾ ಇರುತ್ತೆ. ಓಕೆ, so electric charge is the character of material, it is experience on another particle by using force of attraction or repulsion, that one is called as electric charges. Okay, and what is the meaning of field? Field means it is a surrounding area. Okay, ಈಗ ನಮಗೆ ಅಂತ ಒಂದು ಮ್ಯಾಗ್ನೆಟ್ ತಗೊಂತೀರಾ, ಮ್ಯಾಗ್ನೆಟ್ ಪಕ್ಕ ಒಂದು ಐರನ್ ರಾಡ್ ಇಡ್ತೀರಾ, ಐರನ್ ರಾಡ್ ಇಟ್ಟಾಗ ಅಟ್ರಾಕ್ಟ್ ಆಯ್ತು, ಅದನ್ನೇ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೂವ್ ಮಾಡಿ, ಏನಾಗುತ್ತೆ, ಸ್ವಲ್ಪ ಲಿಟ್ಲ್ ಬಿಟ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ. ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸ್ ಮೂವ್ ಮಾಡಿ, ಅಟ್ರಾಕ್ಷನ್ ಕಡಿಮೆ ಆಯ್ತು, ಒಂದು
ಸಮ್ ಸರ್ಟೈನ್ ಡಿಸ್ಟೆನ್ಸ್ ಹೋದಾಗ ನಮಗೆ ಏನಾಗುತ್ತೆ, ಅವೆರಡರ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್ ಡಿಕ್ರೀಸ್ ಆಗುತ್ತೆ. ಎಲ್ಲಿವರೆಗೂ ನಮಗೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ ಆ ಸರ್ಟೈನ್ ಬೌಂಡ್ರಿನ ನಾವು ಫೀಲ್ಡ್ ಅಂತ ಕರಿತೀರ. ಓಕೆ, ಸೊ ನೆಕ್ಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್? ಈಗ ಫಾರ್ ಎಕ್ಸಾಂಪಲ್ ನಾವು ಚಾರ್ಜ್ ಪಾರ್ಟಿಕಲ್ ಅಂತ ಹೇಳಿದ್ವಿ. ಚಾರ್ಜ್ ಪಾರ್ಟಿಕಲ್ ಅಂದ್ರೇನು? ಇನ್ನೊಂದು ಪಾರ್ಟಿಕಲ್ ಮೇಲೆ ನಮಗೆ ಫೋರ್ಸ್ ಆಕ್ಟಿಂಗ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ನಾವು ಚಾರ್ಜ್ ಪಾರ್ಟಿಕಲ್ ಅಂತ ಕರಿತೀವಿ. ಆ ಚಾರ್ಜ್ ಪಾರ್ಟಿಕಲ್ ಏನಾದರೂ ರೆಸ್ಟ್ ಅಲ್ಲಿ ಇದೆ ಅಂತಂದ್ರೆ, ವಿಚ್ ಒನ್? ಇಟ್ ಇಸ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇಸ್ ಇನ್ ರೆಸ್ಟ್. ಯಾವ ಚಾರ್ಜ್ ಪಾರ್ಟಿಕಲ್ ರೆಸ್ಟ್ ಇದೆ ಅದ್ರ ಬಗ್ಗೆ ನಾವು ಏನ್ ಡಿಸ್ಕಷನ್ ಮಾಡ್ತೀರಾ, ದಟ್ ಒನ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದೇರ್, ಎಲೆಕ್ಟ್ರೋಡೈನಮಿಕ್ಸ್. ಡೈನಮಿಕ್ ಅಂದ್ರೆ ಗೊತ್ತಿದೆಯಲ್ವಾ? ಇಟ್ ಈಸ್ ಅ ಮೂವಿಂಗ್. ಸೊ ಒಂದು ಪಾರ್ಟಿಕಲ್ ಯಾವ ಟು ಡಿಸ್ಕಸಿಂಗ್ ಅಬೌಟ್ ದ ಚಾರ್ಜ್ ಪಾರ್ಟಿಕಲ್ ಇಸ್ ಇನ್ ಮೋಷನ್, ದಟ್ ಒನ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡೈನಮಿಕ್ಸ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂಡ್ ಎಲೆಕ್ಟ್ರೋಡೈನಮಿಕ್ಸ್ ಅಂದ್ರೆ ಏನು? ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದ್ರೆ ಇಟ್ ಇಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇಸ್ ಅಟ್ ರೆಸ್ಟ್ ಪೊಸಿಷನ್. ಅಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರೋಡೈನಮಿಕ್ಸ್? ಇಟ್ ಇಸ್ ಎಲೆಕ್ಟ್ರೋಡೈನಮಿಕ್ಸ್ is a branch of physics which deals with the study of the charge particle is in motion. ಮೋಷನ್ ಅಲ್ಲಿ ಇರೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋದನ್ನ ಎಲೆಕ್ಟ್ರೋಡೈನಮಿಕ್ಸ್ ಅಂತೀವಿ. ರೆಸ್ಟ್ ಅಲ್ಲಿ ಇರೋದನ್ನ ಸ್ಟಡಿ ಮಾಡೋದನ್ನ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀರ. ಓಕೆ, ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ನಿಮಗೆ ಹೇಳಿದೆ, ಒಂದು ಚಾರ್ಜ್ ಪಾರ್ಟಿಕಲ್ ಇನ್ನೊಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವ ತರ ಬಿಹೇವ್ ಆಗುತ್ತೆ ನೋಡಿ. ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್ ಇದೆ, ನೆಕ್ಸ್ಟು ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್ ಇದೆ, ರೈಟ್? ಸೊ ಇವೆರಡು ಚಾರ್ಜ್ ಪಾರ್ಟಿಕಲ್, ಈ ಚಾರ್ಜ್ ಪಾರ್ಟಿಕಲ್ ಇಂದ ಈ ಚಾರ್ಜ್ ಪಾರ್ಟಿಕಲ್ ಮಧ್ಯೆ ಫೋರ್ಸ್ ಆಕ್ಟಿಂಗ್ ಆಗ್ತಾ ಇದೆ. ಈ ಫೋರ್ಸ್ ಏನು ಆಕ್ಟಿಂಗ್ ಆಗಲಿಲ್ಲ ಅಂದ್ರೆ, ಈ ಇಲ್ಲಿಂದ ನಮಗೆ ಏನು ಫೋರ್ಸ್ ಕ್ರಿಯೇಟ್ ಆಗ್ತಿದೆಯಲ್ವಾ, ಇದು ಫೋರ್ಸ್ ಏನಾದರೂ ಆಕ್ಟಿಂಗ್ ಆಗ್ತಾ ಇಲ್ಲ ಅಂತಂದ್ರೆ ದೀಸ್ ಟೂ ಚಾರ್ಜ್ ಪಾರ್ಟಿಕಲ್ Q1 ಅಂಡ್ Q2 ದೀಸ್ ಆರ್ ಟೂ ಚಾರ್ಜ್ ಪಾರ್ಟಿಕಲ್ ಈಸ್ ನ್ಯೂಟ್ರಲ್. ಓಕೆ, ನ್ಯೂಟ್ರಲ್ ಅಂತ ಹೇಳ್ತೀರಾ. ಸೊ ಅದೇ ಚಾರ್ಜ್ ಇದೆ ಅಂತ ಹೇಳ್ಬೇಕು ಅಂತಂದ್ರೆ ಅವೆರಡರ ನಮ್ಮ ಮಧ್ಯೆ ನಮಗೆ ಫೋರ್ಸ್ ಆಕ್ಟಿಂಗ್ ಆಗ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವೇನು ಸ್ಟಡಿ ಮಾಡ್ಬೋದು, ಯಾವ ಥರ ನಮಗೆ ಚಾರ್ಜ್ ಪಾರ್ಟಿಕಲ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳಿದೆ ನಿಮಗೆ ಇದಕ್ಕಿಂತ ಮುಂಚೆ ಹೇಳಿದ್ನಲ್ವಾ, ಒಂದು ಚಾರ್ಜ್ ಪಾರ್ಟಿಕಲ್ ಇನ್ನೊಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವುದೋ ಒಂದು ಫೋರ್ಸೋ ಅಥವಾ ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇದೆ, ಅದು ಸುಮ್ಮನೆ ಇರೋದಕ್ಕೆ ಬಿಡಲ್ಲ, ಇನ್ನೊಂದು ಪಾರ್ಟಿಕಲ್ಗೆ ಏನೋ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಆ ಡಿಸ್ಟರ್ಬ್ ಇರೋ ಪಾರ್ಟಿಕಲ್ಸ್ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಕರಿತೀರ. ಓಕೆ, ಸೊ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಎ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ದ ಎಲಿಮೆಂಟರಿ ಪಾರ್ಟಿಕಲ್ ಆಫ್ ಮ್ಯಾಟರ್ ವಿಚ್ ಗಿವ್ಸ್ ರೈಸ್ ಟು ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ವೇರಿಯಸ್ ಆಬ್ಜೆಕ್ಟ್. ಅಂದ್ರೆ ಇಲ್ಲಿ ನಮಗೆ ಏನಾಗ್ತಿದೆ, ಸೊ ಇಟ್ ಈಸ್ ಕ್ರಿಯೇಟಿಂಗ್ ದ ಫೋರ್ಸ್. ಆ ನೈಬರಿಂಗ್ ಪಾರ್ಟಿಕಲ್ ಮೇಲೆ ನಮಗೆ ಏನಾಗುತ್ತೆ, ಫೋರ್ಸ್ ಕ್ರಿಯೇಟ್ ಮಾಡ್ತದೆ. ಫೋರ್ಸ್ ಬಿಟ್ವೀನ್ ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್ ಇಲ್ಲೊಂದು ಚಾರ್ಜ್ ಪಾರ್ಟಿಕಲ್. ನ್ಯೂಟ್ರಲ್ ಆಗಿದ್ರೆ ಅದು ಯಾರು ಅಂತಲೇ ಗೊತ್ತಿರಲ್ಲ. ಈಗ ಫಸ್ಟ್ ಟೈಮ್ ನೀವು ಕಾಲೇಜ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋದಾಗ ಪಕ್ಕದಲ್ಲಿರೋ ಪರ್ಸನ್ನೇ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಾ, ಇಟ್ ಇಸ್ ಬಿ ಅಲೋನ್. ಹೌದಾ, ನೀವೊಬ್ರು ನಿಮ್ಮ ಪಾಡಿ ನೀವು ಇರ್ತೀರಾ. ಹಂಗೆ ನ್ಯೂಟ್ರಲ್ ಪಾರ್ಟಿಕಲ್ ಏನಾಗಿರುತ್ತೆ, ಇಟ್ ಇಸ್ ಬಿ ಅಲೋನ್, ಯಾವುದೇ ರೀತಿ ಆಕ್ಟಿಂಗ್ ಮಾಡಲ್ಲ. ಅದೇ ಸ್ವಲ್ಪ ದಿವಸ ಆದ್ಮೇಲೆ ಅಂದ್ರೆ ನೀವು ಚಾರ್ಜ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗ್ತೀರಾ. ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಈ ಚಾರ್ಜ್ ಪಾರ್ಟಿಕಲ್ ಇದ್ರ ಜೊತೆ ನಮಗೆ ಏನ್ ಮಾಡ್ತಾರೆ, ರಿಲೇಷನ್ ಬೆಳೆಸ್ಕೊಂತ ಹೋಗ್ತೀರಾ. ಅಂದ್ರೆ ನಿಮ್ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್ಶಿಪ್ ಮಾಡ್ಕೊಂತ ಹೋಗ್ತೀರಾ. ಹೌದಾ, ಆತರ ನೀವು ಫ್ರೆಂಡ್ಶಿಪ್ ಮಾಡಿದ್ರೆ ಅಂದ್ರೆ ಇನ್ನೊಂದು ಪಾರ್ಟಿಕಲ್ ಮೇಲೆ ನೀವೇನ್ ಮಾಡ್ತೀರಾ, ಫೋರ್ಸ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಓಕೆ, ಅದನ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಕರಿತೀರಾ. ಓಕೆ, ಈ ಎಲೆಕ್ಟ್ರಿಕ್ ಚಾರ್ಜಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಕೇಲಾರ್ ಕ್ವಾಂಟಿಟಿ? ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೇನು, ನಿಮಗೆ ಎಲ್ಲ ಯಾವ ಕಡೆ ಬೇಕು, ದೇರ್ ಇಸ್ ನೋ ಡೈರೆಕ್ಷನ್. ಅಂದ್ರೆ ನಿಮಗೆ ಸಮ್ ವ್ಯಾಲ್ಯೂಸ್ ಇದೆ. ಓಕೆ, ಆ ಚಾರ್ಜ್ ಪಾರ್ಟಿಕಲ್ಗೆ ಇಟ್ ಈಸ್ ಸಮ್ 1 ಕೂಲಂಬೋ ಅಥವಾ 2 ಕೂಲಂಬೋ 3 ಕೂಲಂಬೋ ಈ ಥರ ನಮಗೆ ಒಂದು ಮ್ಯಾಗ್ನಿಟ್ಯೂಡ್ ಇದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಇಟ್ ಇಸ್ ದ ರೆಪ್ರೆಸೆಂಟ್ ದ ವ್ಯಾಲ್ಯೂಸ್. ಈಗ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಯುವರ್ ಹೈಟ್, ವಾಟ್ಸ್ ಯುವರ್ ವೆಯ್ಟ್ ಅಂತ ಕೇಳಿದ್ರೆ ನೀವೇನಂತ ಹೇಳ್ತೀರಾ, ಸಮ್ ವೆಯ್ಟ್ ಅಂತ ಹೇಳ್ತೀರಾ, 50 kg 60 kg ಅಂತ ಹೇಳ್ತೀರಾ, 5 feet 6 feet ಅಂತ ಹೇಳ್ತೀರಾ. ಸೊ ಆ ಥರ ನೀವು ವ್ಯಾಲ್ಯೂನಲ್ಲಿ ಹೇಳೋದನ್ನ ನಾವೇನಂತ ಕರಿತೀವಿ, ಮ್ಯಾಗ್ನಿಟ್ಯೂಡ್ ಅಂತ ಕರಿತೀರಾ. ಅದೇ ನೀವು ಮೂವಿಂಗ್ ಆಗ್ತಾ ಇದ್ದೀರಾ ಅನ್ಕೊಳ್ಳಿ, ಮೂವಿಂಗ್ ಆಗ್ತಿದೆ ಅಂತಂದ್ರೆ ವಿತ್ ರೆಪ್ರೆಸೆಂಟ್ ಬೈ ಡೈರೆಕ್ಷನ್. ಯಾವ ಡೈರೆಕ್ಷನ್ ಮೂವ್ ಆಗ್ತಿದ್ದೀರಾ, ಯಾವುದೋ ಒಂದು ಪೊಸಿಷನ್, ನಿಮ್ಮ ಮನೆಯಿಂದ ರೈಟ್ ಸೈಡ್ ಹೋದೆ, ನಿಮ್ಮ ಮನೆಯಿಂದ ಲೆಫ್ಟ್ ಸೈಡ್ ಹೋದೆ, ಅದನ್ನ ನಾವೇನಂತ ಕರಿತೀವಿ, ಡೈರೆಕ್ಷನ್ ಅಂತ ಕರಿತೀರಾ. ಈ ತರ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡೂ ಇದ್ರೆ ಅದನ್ನ ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀರಾ. ಓನ್ಲಿ ಮ್ಯಾಗ್ನಿಟ್ಯೂಡ್ ಇದ್ರೆ ಅದನ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಚಾರ್ಜ್ ಪಾರ್ಟಿಕಲ್ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಇಟ್ ಈಸ್ ಕಂಟೈನಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್, ದೇರ್ ಇಸ್ ನೋ ಡೈರೆಕ್ಷನ್. ದಟ್ಸ್ ವೈ ಚಾರ್ಜ್ ಪಾರ್ಟಿಕಲ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ಈ ಎಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ದೇರ್ ಆರ್ 2 ಟೈಪ್ಸ್, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಪಾಸಿಟಿವ್? ಹೌ ಕ್ಯಾನ್ ಯು ಡೆವಲಪ್ ಪಾಸಿಟಿವ್ ಚಾರ್ಜ್ ಅಂತ ಹೆಂಗ್ ಹೇಳ್ತೀರಾ, ಹೆಂಗ್ ಡೆವಲಪ್ ಆಯ್ತು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್? ನೆಗೆಟಿವ್ ಇದೆ ಅಂತ ಹೆಂಗ್ ಹೇಳ್ತೀರಾ, ಹೆಂಗ್ ಡೆವಲಪ್ ಆಯ್ತು? ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಯಾವ ತರ ಆಗುತ್ತೆ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಯಾವ ತರ ಆಗುತ್ತೆ. ಈಗ ನಾವು ಹೇಳಿದ್ನಲ್ವ, ಪ್ರೀವಿಯಸ್ ಇದರಲ್ಲಿ ಹೇಳಿದ್ನಲ್ವಾ, ಸೊ ಇಲ್ಲಿ ನಮಗೆ ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಬಿಫೋರ್ ಯಾವುದೇ ಫೋರ್ಸ್ ಅಪ್ಲೈ
ಆಗೋದಕ್ಕಿಂತ ಮುಂಚೆ ನಮಗೇನಾಗಿರುತ್ತೆ, ಪ್ರೋಟಾನ್ಸು ಮತ್ತು ಎಲೆಕ್ಟ್ರಾನ್ಸು ಎರಡು ಸೇಮ್ ಕ್ವಾಂಟಿಟಿ ಇರುತ್ತೆ. 5 ಪ್ರೋಟಾನ್ಸ್ ಇದ್ದರೆ 5 ಎಲೆಕ್ಟ್ರಾನ್ಸ್ ಇರುತ್ತೆ. ಅದು 5 ಪ್ರೋಟಾನ್ಸು ಪಾಸಿಟಿವ್, ಎಲೆಕ್ಟ್ರಾನ್ಸು ನೆಗೆಟಿವ್, ಎರಡು ಕಂಬೈನ್ ಆದರೆ ಏನಾಗಿರುತ್ತೆ, ಇಟ್ ಈಸ್ ಎ ನ್ಯೂಟ್ರಲೈಸ್. ಸೊ ಇಲ್ಲಿ ನಮಗೇನಾಯಿತು, ಇನ್ ದ ಕೇಸ್ ಎಲೆಕ್ಟ್ರಾನ್ ಈಸ್ ರಿಮೂವ್ ಫ್ರಮ್ ದ ಆಟಮ್, ಒಂದು ಎಲೆಕ್ಟ್ರಾನ್ ನೀನು ಬೇಡ ಅಂತಂದು ರಿಮೂವ್ ಮಾಡಿಬಿಟ್ರೆ ಅವಾಗ ಏನಾಗುತ್ತೆ, ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಮೋರ್, ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಮೋರ್ ಈಸ್ ಪಾಸಿಟಿವ್ ಚಾರ್ಜ್. ಓಕೆ, ಅದೇ ಥರ ಒಂದು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ರಿ, ಒಬ್ರನ್ನ ಸೇರಿಸ್ಕೊಡ್ರಿ ಎಲೆಕ್ಟ್ರಾನ್ನ, ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಆವಾಗ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ನಮಗೆ ಬೇಸಿಕಲಿ ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಸೇಮ್ ಇರೋದ್ರಿಂದ ಆಟಮ್ಸು ನ್ಯೂಟ್ರಲೈಸ್ ಇರುತ್ತೆ. ಅದರಲ್ಲಿ ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ಪಾಸಿಟಿವ್ ಚಾರ್ಜ್ ಆಗಿ ಕನ್ವರ್ಟ್ ಆಗುತ್ತೆ, ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನೆಗೆಟಿವ್ ಚಾರ್ಜ್ ಅಂತ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಮೆಟೀರಿಯಲ್ ಕೊಡ್ತೀವಿ. ಓಕೆ, ಈ ಒಂದು ಮೆಟೀರಿಯಲ್ ಕೊಟ್ಟಾಗ ಆ ಮೆಟೀರಿಯಲ್ಲು ಚಾರ್ಜ್ ಯಾವ ಚಾರ್ಜ್ ಇದೆ ಅಂತ ಯಾವ ಥರ ಹೇಳ್ತೀರಾ, ಯಾವ ಥರ ಹೇಳ್ಬೋದು ಅಂತಂದರೆ ಬೈ ಯೂಸಿಂಗ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಎಕ್ಸ್ಪೆರಿಮೆಂಟ್. ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಎಕ್ಸ್ಪೆರಿಮೆಂಟ್. ಸೊ ಇದು ಒಂದು ಎಕ್ಸ್ಪೆರಿಮೆಂಟ್ ಇಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ಎ ಡಿವೈಸ್, ಇಟ್ ಈಸ್ ಯೂಸ್ ಟು ಡಿಟೆಕ್ಟ್ ದ ಚಾರ್ಜ್ ಆನ್ ಎ ಬಾಡಿ. ಅಂದರೆ ನಮಗೆ ಕೊಟ್ಟಿರೋ ಬಾಡಿ ಪಾಸಿಟಿವ್ ಚಾರ್ಜ್ ಇದೆಯೋ ಅಥವಾ ನೆಗೆಟಿವ್ ಚಾರ್ಜ್ ಇದೆಯೋ ಅಂತ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಈ ಎಕ್ಸ್ಪೆರಿಮೆಂಟ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಇಲ್ಲಿ ಫಸ್ಟು ಎಲೆಕ್ಟ್ರೋಸ್ಕೋಪ್ ಅಂದರೆ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಓಕೆ, ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪಲ್ಲಿ ಇದೆ ಅಂತಂದರೆ ನಾವೇನಂತ ಹೇಳ್ಬೋದು, ಇಲ್ಲಿ ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜಸ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ನ ನಾವು ಡಿಸ್ಕಷನ್ ಮಾಡೋದಕ್ಕೆ ನೋಡ್ತೀವಿ. ರೈಟ್, ಸೊ ಇಲ್ಲಿ ಕನ್ಸಿಡರ್ ಮಾಡೋದೇನು, ಒಂದು ಗ್ಲಾಸ್ ವೆಸಲ್ನ ತೊಗೊತೀರಾ, ಆ ಗ್ಲಾಸ್ ವೆಸಲ್ಗೆ ಒಂದು ಮೆಟಲ್ ರಾಡ್ನ ತೊಗೊತೀವಿ. ಆ ಮೆಟಲ್ ರಾಡ್ಗೆ ಇಲ್ಲಿ ನಾವೇನಿದೆ ಈ ಪಾಯಿಂಟ್ ಲಾಸ್ಟಲ್ಲಿ ಬಾಟಮಲ್ಲಿ ನಿಮಗೆ ಒಂದು ಪಾಯಿಂಟ್ ಕಾಣಿಸ್ತಿದೆಯಲ್ವಾ, ಈ ಬಾಟಮಲ್ಲಿ ಇರೋದು ಒಂದು ಗೋಲ್ಡ್ ಲೀಫ್. ಅಂದರೆ ನಿಮಗೆ ತೊಗೊಂಡಿರೋದೇನು, ಯಾವುದೋ ಒಂದು ಗೋಲ್ಡ್ ಲೀಫ್ ತೊಗೊತೀರಾ, ಒಂದು ಪಾರ್ಟಿಕಲ್ ನಿಮಗೆ ಕೊಟ್ಟಿದ್ದಾರೆ, ಇದ್ರದ್ದು ನಾವು ಏನು ಮಾಡಬೇಕು, ಚಾರ್ಜ್ ಏನಿದೆ ಅಂತ ಕನೆಕ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಒಂದು ರಬ್ಬರ್ನಿಂದ ಇದನ್ನು ಮಾಡಿದ್ದಾರೆ, ಅಂದರೆ ಬೇರೆ ಕಡೆಯಿಂದ ಯಾವುದೇ ರೀತಿ ಔಟ್ಸೈಡಿಂದ ಚಾರ್ಜ್ ಬರಬಾರ್ದು ಅಂತ ಅಂದ್ಬಿಟ್ಟು ಈ ರಬ್ಬರ್ ಸ್ಟಾಂಪರಿಂದ ಕ್ಲೋಸ್ ಮಾಡಿದ್ರ. ಮೆಟಲ್ ರಾಡ್ ಇದೆ, ಇಲ್ಲಿ ಒಂದು ಮೆಟಲ್ ಡಿಸ್ಕ್ ಇದೆ. ಓಕೆ, ಮೆಟಲ್ ಡಿಸ್ಕ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂತಂದರೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು ದ ಚಾರ್ಜ್ ಪಾರ್ಟಿಕಲ್ ಈಸ್ ಪಾಸಿಟಿವಾ ಅಥವಾ ನೆಗೆಟಿವ್ ಅಂತ. ಓಕೆ, ಸೊ ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಪಾಸಿಟಿವ್ ಅನ್ಕೊಳ್ಳೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಒಂದು ಪ್ರಾಪರ್ಟಿ ಹೇಳಬೇಕು ನಿಮಗೆ. ಪಾಸಿಟಿವ್ ಮತ್ತು ಪಾಸಿಟಿವ್ ಚಾರ್ಜ್ ಏನಾಗುತ್ತೆ, ದ ಪ್ರಾಪರ್ಟಿ ಆಫ್ ಚಾರ್ಜ್ ಪಾರ್ಟಿಕಲ್ ಅಲ್ಲಿ ಪಾಸಿಟಿವ್ ಮತ್ತು ಪಾಸಿಟಿವ್ ಇದ್ರ ಮಧ್ಯೆ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ಪಾಸಿಟಿವ್ ನೆಗೆಟಿವ್ ಈಸ್ ಅಟ್ರಾಕ್ಷನ್. ಓಕೆ, ಸೊ ಇಲ್ಲಿ ಈಗ ತಗೊಂಡಿರೋದು ಒಂದೇ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್ ಒಂದು ಪೆನ್ ತಗೊಂಡಿದ್ದೀನಿ ಅಂತಂದ್ರೆ 2 ಪೆನ್ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ, 2 ಪೆನ್ನು ಸೇಮ್ ಪ್ರಾಪರ್ಟಿ ಅಲ್ವಾ, ಸೇಮ್ ಪ್ರಾಪರ್ಟಿ ಅಂದರೆ ಸೇಮ್ ಚಾರ್ಜ್ ಇರುತ್ತೆ. ಓಕೆ, ಸೇಮ್ ಚಾರ್ಜ್ ಇದೆ, ಬಟ್ ಯಾವ ಚಾರ್ಜ್ ಇದೆ ಅಂತ ಗೊತ್ತಾಗ್ತಿಲ್ಲ. ಸೊ ಅವಾಗ ಇವೆರಡರ ಮಧ್ಯೆ ಸಮ್ ಆ್ಯಂಗಲ್ ಇದೆ, ಈ ಥರ ಇರುತ್ತೆ. ಈ ರಾಡಿಗೆ ನಾವು ಗೋಲ್ಡ್ ಲೀಫ್ನ ಈ ಥರ ಹ್ಯಾಂಗ್ ಮಾಡಿದ್ದೀವಿ. ಇವೆರಡರ ಮಧ್ಯೆ ಸೇಮ್ ಚಾರ್ಜ್ ಇರೋದ್ರಿಂದ ಇಟ್ ಈಸ್ ಸಮ್ ಆ್ಯಂಗಲ್ ಟೀಟಾದಲ್ಲಿ ರಿಪಲ್ಷನ್ ಆಗಿದೆ. ಓಕೆ, ಸೊ ಈಗ ರಿಪಲ್ಷನ್ ಆಗಿರೋದನ್ನು ನಾವೇನು ಮಾಡಬೇಕು, ಯಾವ ಚಾರ್ಜ್ ಅಂತ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಇಲ್ಲಿ ಒಂದು ಚಾರ್ಜ್ ಮೆಟೀರಿಯಲ್ನ ತೊಗೊತೀವಿ. ಚಾರ್ಜ್ ಮೆಟೀರಿಯಲ್, ಈಗ ಫಾರ್ ಎಕ್ಸಾಂಪಲ್ ನಾನು ಪಾಸಿಟಿವ್ನ ತೊಗೊಂಡಿದ್ದೀನಿ. ಓಕೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ನ ನಾ ಈ ಮೆಟಲ್ ಡಿಸ್ಕ್ ಏನಿದೆ ಇದಕ್ಕೆ ಟಚ್ ಮಾಡ್ತೀರಾ. ಈಗ ಟಚ್ ಯಾವ ಥರ ಮಾಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಕೂಲ್ ಆಗಿರೋ ರಾಡ್ಗೆ ಈ ಟೆಂಪರೇಚರ್ ರೈಸ್ ಆಗಿರೋ ರಾಡ್ನ ಟಚ್ ಮಾಡಿದ್ರೆ ಏನಾಗುತ್ತೆ, ಹೀಟು ಟ್ರಾನ್ಸ್ಫರ್ ಆಗುತ್ತೆ. ಹೌದಾ, ಹೀಟು ಟ್ರಾನ್ಸ್ಫರ್ ಆಗ್ತಿದೆ ಅಂದರೆ ಅದೇ ಥರ ಇಲ್ಲಿರೋ ಚಾರ್ಜ್ ಪಾರ್ಟಿಕಲ್ಗೆ ಇನ್ನೊಂದು ಚಾರ್ಜ್ ಪಾರ್ಟಿಕಲ್ ನಾವು ಈ ಥರ ಕನೆಕ್ಟ್ ಮಾಡಿದ್ರೆ ಇದರಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಇಲ್ಲಿಗೆ ಮೂವ್ ಆಗುತ್ತೆ. ರೈಟ್, ಮೂವ್ ಆಗ್ತಾ ಇದೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅನ್ಕೊಳ್ಳಿ, ಇಮ್ಯಾಜಿನೇಷನ್ ಪಾಸಿಟಿವ್ ಚಾರ್ಜ್ ಇದ್ರೆ ಇಲ್ಲಿರೋ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇಲ್ಲಿ ಬರ್ತಾ ಇದ್ರೆ ದ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆದಾಗ ನಮಗೆ ರಿಪಲ್ಸಿವ್ ಫೋರ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ 3 ಚಾರ್ಜ್ ಪಾರ್ಟಿಕಲ್ ಇತ್ತು, ಇಲ್ಲಿ 3 ಓಕೆ, ಸೊ ಇಲ್ಲಿಂದ ಅಗೇನ್ 2 ಚಾರ್ಜ್ ಪಾರ್ಟಿಕಲ್ ಬಂತು, ಇಲ್ಲಿಗೊಂದು ಪ್ಲೇಸ್ ಆಯಿತು, ಇಲ್ಲಿಗೊಂದು ಪ್ಲೇಸ್ ಆಯಿತು. ಈಗ ನಮಗೇನಾಯಿತು, ಸ್ಟ್ರೆಂತ್ ಜಾಸ್ತಿ ಆಯಿತು. ಅವಾಗ ಅವೆರಡರ ಮಧ್ಯೆ ರಿಪಲ್ಷನ್ ಏನಾಗುತ್ತೆ, ದಟ್ ಆಂಗಲ್ ಟೀಟಾ ಈಸ್ ಇನ್ಕ್ರೀಸಸ್.
ಆಂಗಲ್ ಥೀಟಾ ಏನಾಗುತ್ತೆ ಇನ್ಕ್ರೀಸಸ್ ಆಗುತ್ತೆ. ಸೊ ಅಲ್ಲಿ ಗೊತ್ತಾಯ್ತು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇಲ್ಲಿ ಪ್ಲೇಸ್ ಆಗಿದೆ. ಇಫ್ ಇನ್ ದ ಕೇಸ್ ಇಲ್ಲಿಂದ ನಾವು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಪ್ಲೇಸ್ ಮಾಡಿದ್ವಿ, ಇಲ್ಲಿ ನೆಗೆಟಿವ್ ಇತ್ತು ಅನ್ಕೊಳ್ಳಿ. ನೆಗೆಟಿವ್ ಇದ್ದಾಗ ಒಂದು ಚಾರ್ಜ್ ಪಾರ್ಟಿಕಲ್ ಏನಾಯ್ತು ನ್ಯೂಟ್ರಲೈಸ್ ಆಯ್ತು ಬೈ ಯೂಸಿಂಗ್ ಎಲೆಕ್ಟ್ರಾನ್ಸ್. ಅವಾಗ ಏನಾಯ್ತು ಪಾಸಿಟಿವ್ 2 ಪಾಸಿಟಿವ್ ಆಯ್ತು, ಇಲ್ಲಿ 2 ಪಾಸಿಟಿವ್. ಫಸ್ಟ್ 3 ಇತ್ತು, 3ರಲ್ಲಿ ಒಂದು ನ್ಯೂಟ್ರಲೈಸ್ ಆದಾಗ 2 ಆಗುತ್ತೆ. 2 ಆದಾಗ ನಮಗೆ ಏನಾಯ್ತು ಇಲ್ಲಿ ಆಂಗಲ್ ಥೀಟಾ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಬಿಕಾಸ್ ಫೋರ್ಸ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಇವೆರಡರ ಮಧ್ಯೆ ಇರೋ ರಿಪಲ್ಸಿವ್ ಫೋರ್ಸ್ ಏನಾಗುತ್ತೆ ಡಿಕ್ರೀಸ್ ಆದಾಗ ದಟ್ ಆಂಗಲ್ ಈಸ್ ಡಿಕ್ರೀಸಸ್. ಸೊ ಅವಾಗ ನಾವೇನಂತ ಹೇಳ್ಬೋದು, ಇಲ್ಲಿ ಯಾವ ಚಾರ್ಜ್ ಪಾರ್ಟಿಕಲ್ನ ಕೊಡ್ತೀವಿ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ನ ನೀವು ಅಪ್ಲೈ ಮಾಡಿದಾಗ ದಟ್ ಆಂಗಲ್ ಏನಾದರೂ ಇನ್ಕ್ರೀಸ್ ಆದರೆ ಇಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಯಾವುದು ಪಾಸಿಟಿವ್. ಇನ್ ದ ಕೇಸ್ ಆಂಗಲ್ ಏನಾದರೂ ಡಿಕ್ರೀಸ್ ಆದರೆ ಇಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಯಾವುದು ನೆಗೆಟಿವ್. ಓಕೆ, ಸೊ ಅಲ್ಲಿಗೆ ಇಲ್ಲಿದೆ ನೋಡ್ಕೊಳ್ಳಿ. ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆನ್ ಎ ಬಾಡಿ. ಏನಕ್ಕೆ ಇದು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಅಲ್ಲಿ ನಾವು ಕೊಟ್ಟಿರೋ ಮೆಟೀರಿಯಲ್ ಯಾವ ಚಾರ್ಜ್ ಪಾರ್ಟಿಕಲ್ ಇದೆ, ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಸೊ ಅಲ್ಲಿ ಅದನ್ನ ಎಕ್ಸ್ಪ್ಲನೇಷನ್ ನಾನು ಹೇಳ್ದಲ್ಲ ಅದೇ ಇದೆ. ಓಕೆ, ಸೊ ನೆಕ್ಸ್ಟು ಚಾರ್ಜ್ ಪಾರ್ಟಿಕಲ್ ಯಾವ ಥರ ಮಾಡ್ಕೊತೀರಾ, ಚಾರ್ಜ್ ಪಾರ್ಟಿಕಲ್ ಯಾವ ಥರ ಫೈಂಡ್ ಔಟ್ ಮಾಡೋದು ಅದನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಇಲ್ಲಿ ನಾವು ಈ ಚಾರ್ಜ್ ಪಾರ್ಟಿಕಲ್ ಯಾವ ಥರ ಮಾಡ್ಕೋಬೋದು, ಇನಿಷಿಯಲಿ ಚಾರ್ಜ್ ಪಾರ್ಟಿಕಲ್ ಯಾವ ಥರ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು 2 ಮೆಟೀರಿಯಲ್ನ ತೊಗೊಂಡಿದ್ದೀರ, ಒಂದು ಪ್ಲಾಸ್ಟಿಕ್ ರಾಡು, ಇನ್ನೊಂದು ಫರ್. ಓಕೆ, ಈ ಪ್ಲಾಸ್ಟಿಕ್ ರಾಡು ಮತ್ತು ಫರ್ನ ನಾವೇನು ಮಾಡ್ತೀವಿ, ಇನಿಷಿಯಲಿ ಬೇಸಿಕಲಿ ಇರುತ್ತೆ, ಅವೆರಡು ನಾವೇನು ಮಾಡ್ತೀವಿ ರಬ್ ಮಾಡ್ತೀರಾ. ನಿಮ್ಗೆ ಗೊತ್ತಿದೆಯಲ್ವಾ, ಒಂದು ಪ್ಲಾಸ್ಟಿಕ್ ರಾಡ್ ತೊಗೊಂಡು ಬಟ್ಟೆ ತೊಗೊಂಡು ಉಜ್ಜುತ್ತೀರಾ, ಹೌದಾ, ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ. ನೀವೇನಾದರೂ ಚಾರ್ಜ್ ಪಾರ್ಟಿಕಲ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ 2 ಹ್ಯಾಂಡ್ನ ಫುಲ್ ಫಾಸ್ಟಾಗಿ ಉಜ್ಕೊಳ್ಳಿ, ಅವಾಗ ಏನಾಗುತ್ತೆ, ಇಟ್ ಇಸ್ ದ ಈಟ್ ಎಫೆಕ್ಟ್ ಆಗುತ್ತೆ. ಈಟ್ ಎಫೆಕ್ಟ್ ಆಗೋದು ಅಂದ್ರೆ ಏನು, ಬೈ ಯೂಸಿಂಗ್ ದ ಫ್ರಿಕ್ಷನಲ್ ಫೋರ್ಸ್ ಇನ್ ಬಿಟ್ವೀನ್ ದ 2 ಹ್ಯಾಂಡ್ಸ್ ದ ಚಾರ್ಜ್ ಪಾರ್ಟಿಕಲ್ ಈಸ್ ಟ್ರಾನ್ಸ್ಫರ್ ಟು ಈಚ್ ಅದರ್. ಸೊ ಅದೇ ಥರ ಸೊ ಇಲ್ಲಿ ನಮಗೇನಿದೆ ಚಾರ್ಜ್ ಪಾರ್ಟಿಕಲ್, ಒಂದು ಪ್ಲಾಸ್ಟಿಕ್ ರಾಡ್ನ ತೊಗೊಂಡಿದ್ದೀರಾ, ಇನ್ನೊಂದು ಫರ್ನ ತೊಗೊಂಡಿದ್ದೀವಿ. ಈ ಪ್ಲಾಸ್ಟಿಕ್ ರಾಡು ಮತ್ತು ಫರ್ನ ತೊಗೊಂಡಾಗ ಈ ಪ್ಲಾಸ್ಟಿಕ್ ರಾಡ್ನ ಈ ಫರ್ರಿಂದ ನಾವೇನು ಮಾಡ್ತೀವಿ ರಬ್ ಮಾಡ್ತೀರಾ. ಓಕೆ, ರಬ್ ಮಾಡಿದಾಗ ಏನಾಯಿತು, ಸಮ್ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಟ್ರಾನ್ಸ್ಫರ್. ಸೊ ಓಕೆ, ಟ್ರಾನ್ಸ್ಫರ್ ಆದಾಗ 2 ಪ್ಲಾಸ್ಟಿಕ್ ರಾಡ್ನ ನಿಯರ್ ಇಟ್ಕೊಂಡ್ವಿ. ನಿಯರ್ ಇಟ್ಕೊಂಡಾಗ ಏನಾಯಿತು, ಇವೆರಡರ ಮಧ್ಯೆ ರಿಪಲ್ಸಿವ್ ಆಗುತ್ತೆ. ಏನಕ್ಕೆ ಅಂತಂದರೆ ಈ ಪ್ಲಾಸ್ಟಿಕ್ ರಾಡ್ ಬೋತ್ ಆರ್ ಸೇಮ್ ಪ್ರಾಪರ್ಟಿ, ರೈಟ್, ಸೇಮ್ ಪ್ರಾಪರ್ಟಿ ಆ್ಯಂಡ್ ಫರ್ ಈಸ್ ದ ಒನ್ ಆಬ್ಜೆಕ್ಟ್. ಸೊ ಇವೆರಡು ಒಂದೇ ಆಬ್ಜೆಕ್ಟ್ನ ಇನ್ನೊಂದು ಆಬ್ಜೆಕ್ಟಿಂದ ರಬ್ ಮಾಡಿದ್ರೆ ಇದ್ರ ಪ್ರಾಪರ್ಟಿ ಏನಾಗಿರುತ್ತೆ, ಇವೆರಡದು ಸೇಮ್ ಇರುತ್ತೆ. ಇಟ್ ಮೀನ್ಸ್ ಯಾವ್ದಾದ್ರು ಒಂದು ಚಾರ್ಜ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿ ನಾವೇನು ತಗೋಬಹುದು, ಇಲ್ಲಿ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಆಗಿ ತಗೊಂತೀರಾ. ಹೆಂಗೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಆಯಿತು, ಈಗ ನಾವು ಹೆಂಗೆ ಈಗ ಪ್ರೀವಿಯಸ್ ಅಲ್ಲಿ ಹೇಳಿದ್ನಲ್ವಾ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಆಗಬೇಕು ಅಂದ್ರೆ ಏನಾಗಿರುತ್ತೆ, ದಟ್ ಎಲೆಕ್ಟ್ರಾನ್ ನಂಬರ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಈ ಫರ್ರಲ್ಲಿ ಇರೋ ಎಲೆಕ್ಟ್ರಾನ್ಸ್ ಈ ಗ್ಲಾಸ್ ರಾಡ್ಗೆ ಟ್ರಾನ್ಸ್ಫರ್ ಆಯಿತು. ಓಕೆ, ಗ್ಲಾಸ್ ರಾಡಿಗೆ ಟ್ರಾನ್ಸ್ಫರ್ ಆಗ್ತಿರೋದ್ರಿಂದ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಗ್ಲಾಸ್ ರಾಡ್ ಇಸ್ ಮೋರ್ ಕಂಪೇರ್ ಟು ದ ಪ್ರೋಟಾನ್ಸ್. ಹೆನ್ಸ್ ದ ಪ್ಲಾಸ್ಟಿಕ್ ರಾಡ್ಸ್ ಏನಾಗುತ್ತೆ ಎಲೆಕ್ಟ್ರಾನ್ ಆಗಿ ನೆಗೆಟಿವ್ ಚಾರ್ಜ್ ಆಗಿ ಕನ್ವರ್ಟ್ ಆಗುತ್ತೆ. ಅವೆರಡರ ಮಧ್ಯೆ ನಾವು ರಿಪಲ್ಷನ್ ನಾವು ನೋಡ್ಕೊಂತೀರ. ಓಕೆ, ನೆಕ್ಸ್ಟ್ ಅದೇ ಥರ ಇನ್ನೊಂದು ಎಕ್ಸಾಂಪಲ್, ಗ್ಲಾಸ್ ರಾಡ್ನ ತೊಗೊಂಡಿವಿ, ಒಂದು ಗ್ಲಾಸ್ ರಾಡ್ ಆ್ಯಂಡ್ ಸಿಲ್ಕ್. ಓಕೆ, ಗ್ಲಾಸ್ ರಾಡ್ ಮತ್ತು ಸಿಲ್ಕ್ನ ನಾವು ತೊಗೊಂಡಾಗ ಉಜ್ತೀರಾ, ಸೇಮ್ ಪ್ರೋಸೆಸ್ ಮಾಡ್ತೀರಾ. ಅಲ್ಲಿ ನಮಗೇನಾಯಿತು, ಈ ಗ್ಲಾಸ್ ರಾಡ್ ಇಟ್ ಈಸ್ ಎಲಿಮಿನೇಟ್ ದ ಎಲೆಕ್ಟ್ರಾನ್ಸ್. ಗ್ಲಾಸ್ ರಾಡ್ ಏನಾಗುತ್ತೆ ಎಲೆಕ್ಟ್ರಾನ್ಸ್ನ ಎಮಿಟ್ ಮಾಡುತ್ತೆ. ಯಾವುದಕ್ಕೆ, ಸಿಲ್ಕಿಗೆ ಎಮಿಟ್ ಆದಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಡಿಕ್ರೀಸಸ್ ಕಂಪೇರ್ ಟು ದ ನಂಬರ್ ಆಫ್ ಪ್ರೋಟಾನ್ಸ್. ಹೆನ್ಸ್ ದ ಪ್ರೋಟಾನ್ಸ್ ಈಸ್ ಎ ಮೇಜರ್. ಪ್ರೋಟಾನ್ ಏನಾಗುತ್ತೆ ಗ್ಲಾಸ್ ರಾಡಲ್ಲಿ ಮೇಜರ್ ಆದಾಗ ನಮಗೆ ದಟ್ ಗ್ಲಾಸ್ ರಾಡ್ ಈಸ್ ಕನ್ವರ್ಟೆಡ್ ಇಂಟು ಪಾಸಿಟಿವ್ ಚಾರ್ಜ್. ಅಂದರೆ ಎಲೆಕ್ಟ್ರಾನ್ ಲಾಸ್ ಆಯಿತು, ಎಲೆಕ್ಟ್ರಾನ್ ಲಾಸ್ ಆಗಿರೋದ್ರಿಂದ ಗ್ಲಾಸ್ ರಾಡ್ ಏನಾಗುತ್ತೆ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಅದೇ ಥರ ಸಿಲ್ಕ್ ಏನಾಗುತ್ತೆ ಎಲೆಕ್ಟ್ರಾನ್ಸ್ನ ಗೇನ್ ಮಾಡ್ಕೊಳುತ್ತೆ, ಅವಾಗ ನಮಗೆ ಏನಾಗುತ್ತೆ ನೆಗೆಟಿವ್ ಚಾರ್ಜ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಗ್ಲಾಸ್ ರಾಡ್ ಮತ್ತು ಗ್ಲಾಸ್ ರಾಡ್ ಮಧ್ಯೆ ನಮಗೆ ಏನಾಗುತ್ತೆ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತಂದ್ರೆ ರಿಪಲ್ಸಿವ್ ಫೋರ್ಸ್ ನಮಗೆ ಸೇಮ್ ಚಾರ್ಜಸ್ ಈಸ್ ರಿಪಲ್ ಈಚ್ ಅದರ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಈಸ್ ಅಟ್ರಾಕ್ಟೆಡ್. ಓಕೆ, ಅದಾದಮೇಲೆ ಗ್ಲಾಸ್ ರಾಡು ಮತ್ತು ರಬ್ಬರ್ ರಾಡ್ ಅಥವಾ ಪ್ಲಾಸ್ಟಿಕ್ ರಾಡ್ನ ನಾವು ಹತ್ರ ತಗೊಂಡಾಗ ಅವೆರಡರ ಮಧ್ಯೆ ಅಟ್ರಾಕ್ಟಿವ್ ಆಯಿತು. ಅದೇ ಗ್ಲಾಸ್ ರಾಡ್ನ ತಗೊಂಡ್ರೆ ರಿಪಲ್ಷನ್ ಆಯಿತು. ಗ್ಲಾಸ್ ರಾಡು ಇನ್ನೊಂದು ಪ್ಲಾಸ್ಟಿಕ್ ರಾಡನ್ನ ತಗೊಂಡ್ರೆ ರಿಪಲ್ಷನ್ ಆಗುತ್ತೆ. ಅದೇ ಗ್ಲಾಸ್ ರಾಡ್ ಮತ್ತು ಪ್ಲಾಸ್ಟಿಕ್ ರಾಡ್ನ ತಗೊಂಡ್ರೆ ಅಟ್ರಾಕ್ಷನ್ ಆಯಿತು. ಸೊ ಈ ಬೇಸಿಸ್ ಮೇಲೆ ಇಟ್ ಈಸ್ ಕಂಟೈನಿಂಗ್ 2 ಟೈಪ್ಸ್ ಆಫ್ ಚಾರ್ಜಸ್. ಏನಕ್ಕೆ ಅಂತಂದರೆ ಅಲ್ಲಿ 2 ಥರ ಪ್ರಾಪರ್ಟೀಸ್ ನೋಡ್ತೀರಾ. ಸೊ 2 ಚಾರ್ಜ್ ಪಾರ್ಟಿಕಲ್ ಡೆವಲಪ್ ಆಯಿತು.
ಗ್ಲಾಸ್ ರಾಡಲ್ಲೂ ಚಾರ್ಜ್ ಬಂತು, ಪ್ಲಾಸ್ಟಿಕ್ ರಾಡಲ್ಲೂ ಚಾರ್ಜ್ ಬಂತು. ಸೊ ಅವಾಗ ಗ್ಲಾಸ್ ರಾಡ್ ಇಟ್ಟರೆ ನಮಗೇನಾಗುತ್ತೆ, ರಿಪಲ್ಷನ್ ಆಯಿತು. ಅದೇ ಗ್ಲಾಸ್ ರಾಡು ಪ್ಲಾಸ್ಟಿಕ್ ರಾಡ್ ಇಟ್ಟರೆ ಅಟ್ರಾಕ್ಷನ್ ಆಯಿತು. ಸೊ ಈ ಬೇಸಿಸ್ ಮೇಲೆ ನಾವು 2 ಟೈಪ್ಸ್ ಆಫ್ ಚಾರ್ಜ್ ಇದೆ ಅಂತ ಕನ್ಕ್ಲೂಡ್ ಮಾಡ್ತೀರಾ. ಅವಾಗ ನಾವು ಏನಂತ ಹೇಳ್ಬೋದು, ಆಪೋಸಿಟ್ ಚಾರ್ಜಸ್ ಈಸ್ ಅಟ್ರಾಕ್ಟೆಡ್, ಲೈಕ್ ಚಾರ್ಜಸ್ ಈಸ್ ರಿಪಲ್ಷನ್. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಇಷ್ಟು ಏನು ಡಿಸ್ಕಷನ್ ಮಾಡಿದ್ವಲ್ಲ, ಈ ಡಿಸ್ಕಷನ್ ಆದಮೇಲೆ ಪ್ರಾಪರ್ಟೀಸ್ನ ಹೇಳ್ತಾ ಹೋಗ್ತೀರಾ. ಏನಾಗಿದೆ, ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಕನ್ಸರ್ವ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಕನ್ಸರ್ವ್? ಕನ್ಸರ್ವ್ ಅಂತಂದ್ರೆ ಇಟ್ ಈಸ್ ಸೇಮ್, ನಮಗೇನಾಗುತ್ತೆ, ರಿಮೈನ್ ಸೇಮ್. ಈಗ ಫಾರ್ ಎಕ್ಸಾಂಪಲ್ ಇನಿಷಿಯಲಿ ನಮಗೆ ಎಷ್ಟು ಚಾರ್ಜ್ ಪಾರ್ಟಿಕಲ್ ಇತ್ತು ಅಷ್ಟೇ ಚಾರ್ಜ್ ಪಾರ್ಟಿಕಲ್ ಇದೆ, ಅದನ್ನು ನಾವೇನಂತ ಕರಿತೀರಾ, ಚಾರ್ಜ್ ಈಸ್ ಕನ್ಸರ್ವ್ ಅಂತ ತಗೊಂತೀರಾ. ಸೊ ಚಾರ್ಜ್ ಈಸ್ ಕನ್ಸರ್ವ್. ಇಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು, ಏನು ಡೌಟ್ ಬರುತ್ತೆ ಅಂತಂದ್ರೆ, ಸರ್ ನೀವು ಹೇಳಿದ್ರಿ ಒಂದು ಪ್ಲಾಸ್ಟಿಕ್ ರಾಡ್ನ ತಗೊಂಡ್ರಿ, ಇನ್ನೊಂದು ಫರ್ನ ತಗೊಂಡ್ರಿ, ಇವೆರಡನ್ನ ಏನು ಫ್ರಿಕ್ಷನ್ ಅಂದ್ರೆ ರಬ್ ಮಾಡಿದ್ರಿ, ರಬ್ ಮಾಡಿದಾಗ ಇಲ್ಲಿರೋ ಟ್ರಾನ್ಸ್ಫರ್ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಹೋಯ್ತು, ಅವಾಗ ನಮಗೆ ಚಾರ್ಜ್ ಆಗಿ ಡೆವಲಪ್ ಆಯಿತು. ಸೊ ಅಲ್ಲಿಗೆ ಟೋಟಲ್ ಚಾರ್ಜ್ ಕನ್ಸರ್ವೇಷನ್ ಹೆಂಗಿದೆ ಅಂತ ಹೇಳಿದ್ರೆ ನಾವೇನು ತಗೊಂತೀರಾ, ಇನಿಷಿಯಲಿ ವಾಟ್ ಇಸ್ ದ ಟೋಟಲ್ ಚಾರ್ಜ್ ಇನ್ ಬಿಟ್ವೀನ್ ದೀಸ್ ಟು. ಇದರಲ್ಲಿ ಎಷ್ಟು ಚಾರ್ಜ್ ಇದೆ, ಇದರಲ್ಲೂ ಅಷ್ಟೇ ಚಾರ್ಜ್ ಇದೆ. ಅವಾಗ ನಮಗೇನಾಯಿತು, ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ನ್ಯೂಟ್ರಲ್ ಇರುತ್ತೆ. ಯಾಕೆಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ 9 ಪ್ರೋಟಾನ್ಸ್ ಇತ್ತು, ಇಲ್ಲಿ 8 ಪ್ರೋಟಾನ್ಸ್ ಇತ್ತು ಅನ್ಕೊಳ್ಳಿ, ಇಲ್ಲೂ 9 ಎಲೆಕ್ಟ್ರಾನ್ಸ್ ಇತ್ತು, ಇಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು. ಓಕೆ, ಒಂದು ಎಲೆಕ್ಟ್ರಾನ್ಸ್ ಇಲ್ಲಿ ಮೂವ್ ಆಯಿತು, ಮೂವ್ ಆದರೆ ಇಲ್ಲಿ +1 ಆಗುತ್ತೆ, ಇಲ್ಲಿ -1 ಆಗುತ್ತೆ. ಓಕೆ, ಸೊ ಟೋಟಲ್ ಚಾರ್ಜ್ ಏನಾಗಿರುತ್ತೆ, ಇಲ್ಲಿರೋ ಎಲೆಕ್ಟ್ರಾನ್ಸ್ ಕಂಬೈನ್ ಮಾಡಿದಾಗ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ ಇಸ್ ರಿಮೈನ್ ಸೇಮ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕನ್ಸರ್ವ್. ಇಟ್ ಮೀನ್ಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅಂದ್ರೆ ಜನರೇಟು ಆಗಲ್ಲ, ಲಾಸು ಆಗಲ್ಲ, ರಿಮೈನ್ ಸೇಮ್ ಇರೋದು ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಚಾರ್ಜ್ ಕನ್ಸರ್ವ್ಡ್ ಅಂತ ಕರಿತೀರ. ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್ ಅಡಿಟಿವಿಟಿ. ಸೊ ಅಡಿಟಿವಿಟಿ ಅಂತಂದ್ರೆ ನಾವು ಅಡಿಷನ್ ಮಾಡ್ತಾ ಹೋಗ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಆಟಮ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇನ್ನೊಂದು ಆಟಮ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ ರೂಮ್ ಅಂತ ಇದ್ದೀರಾ, ಕ್ಲಾಸ್ ರೂಮ್ ಅಲ್ಲಿ ವಾಟ್ ಇಸ್ ದ ಟೋಟಲ್ ಚಾರ್ಜ್ ಅಂದ್ರೆ ನೀವೇನ್ ಮಾಡ್ತೀರಾ, ಎಷ್ಟು ಚಾರ್ಜ್ ಪಾರ್ಟಿಕಲ್ ಇದೆ ಅವೆಲ್ಲವನ್ನು ಸಮ್ ಮಾಡ್ತೀರಾ, ಅಂದ್ರೆ ಅಡಿಷನ್ ಮಾಡ್ತೀರಾ. ಸೊ ಅಡಿಷನ್ ಮಾಡಿ ನೆಟ್ ಚಾರ್ಜ್ ಅಂತ ಏನ್ ಹೇಳ್ತೀವಿ, ದಟ್ ಒನ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಅಡಿಟಿವಿಟಿ. ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ಚಾರ್ಜ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಎನಿ ಒನ್ ಆಫ್ the chamber, that one is called as electric charge additivity. Next, electric charge quantized. Electric charge quantized means it is the integral multiple of the charge of the electron. Here for example, integral multiple of n into q charge of electron plus or minus n. ಪ್ಲಸ್ ಆರ್ ಮೈನಸ್ ಏನು ಇಂಡಿಕೇಟ್ ಮಾಡ್ತೀರಾ ಅಂದ್ರೆ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಐದರ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಐದರ್ ನೆಗೆಟಿವ್ ಇರುತ್ತೆ. ಸೊ ಎಷ್ಟು ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್, ಟೋಟಲ್ ನೆಟ್ ಚಾರ್ಜ್ ಎಷ್ಟು ಅಂತ ಕೇಳಿದ್ರೆ ನೀವು ಈ ತರ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸ್ನ ತಗೊಂಡ್ರಿ, ಈ ಬಾಕ್ಸ್ ಅಲ್ಲಿ ಎಷ್ಟು ಚಾರ್ಜ್ ಪಾರ್ಟಿಕಲ್ ಇದೆ, 6 ಚಾರ್ಜ್ ಪಾರ್ಟಿಕಲ್ ಇದೆ. ವಾಟ್ ಇಸ್ ದ ನೆಟ್ ಚಾರ್ಜ್ ಆಫ್ ದಿಸ್ ಚಾರ್ಜ್ ಪಾರ್ಟಿಕಲ್ ಅಂತಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ ಯೂಸಿಂಗ್ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಸೊ ದಟ್ ಒನ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಎಲೆಕ್ಟ್ರಿಕ್ ಚಾರ್ಜ್ ಕ್ವಾಂಟೈಸ್ಡ್ ಅಂತಂದ್ರೆ ದ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಓಕೆ, ಅಂಡ್ ದೆನ್ ದ ಫೋರ್ತ್ ಪ್ರಾಪರ್ಟಿ is like charge is repel and unlike charge is attract. And fourth one, the charger body attract light uncharged body. ಈಗ ಫಾರ್ ಎಕ್ಸಾಂಪಲ್ ಯಾವುದನ್ನ ಅಟ್ರಾಕ್ಟ್ ಮಾಡ್ಕೊಳುತ್ತೆ ಅಂತಂದ್ರೆ ವಿಚ್ ಬಾಡಿ ಈಸ್ ಮೋರ್ ಚಾರ್ಜ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಇಬ್ರು ಪರ್ಸನ್ ಇದ್ದಾರೆ, 2 ಚಾರ್ಜ್ ಪಾರ್ಟಿಕಲ್ ಇದೆ, ಇಬ್ರು ಪರ್ಸನ್ ಇದ್ದಾರೆ, ಅವರಿಬ್ರು ಮಧ್ಯೆ ನಮಗೆ ಏನಾದ್ರು ಫೋರ್ಸ್ ಕಾಂಪಿಟೇಷನ್ ಬಿಡ್ರೆ, ಅವರಿಬ್ರು ಮಧ್ಯೆ ಏನಾದ್ರು ಪುಷ್ ಆರ್ ಪುಲ್ಲಿಂಗ್ ಅಪ್ ಏನಾದ್ರು ಒಂದು ಗೇಮ್ ಆಡಿಸ್ತಾ ಇದ್ರೆ ನಮಗೇನಾಗುತ್ತೆ, ಯಾರು ಸ್ಟ್ರೆಂತ್ ಜಾಸ್ತಿ ಇರುತ್ತಾರೋ ಅವನು ಜಾಸ್ತಿ ಎಳ್ಕೊಂಡು ಹೋಗ್ತಾನೆ. ಅದೇ ತರ ದ ಚಾರ್ಜ್ ಬಾಡಿ ಏನಾಗುತ್ತೆ, ಲೈಟ್ ಚಾರ್ಜ್ ಪಾರ್ಟಿಕಲ್ ನ ಅಟ್ರಾಕ್ಟ್ ಮಾಡ್ಕೊಂತ ಹೋಗುತ್ತೆ. ಅಂಡ್ ಚಾರ್ಜ್ ಈಸ್ ಇನ್ವೇರಿಯಂಟ್. ಚಾರ್ಜ್ ಇನ್ವೇರಿಯಂಟ್ ಅಂತಂದ್ರೆ ಅದ್ರ ವ್ಯಾಲ್ಯೂ ಈಸ್ ರಿಮೈನ್ ಸೇಮ್, ಇಟ್ ಡಸ್ ನಾಟ್ ಚೇಂಜಸ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಾಪರ್ಟಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಿಮ್ಮ ಕ್ಯಾರೆಕ್ಟರ್ ಏನಾಗಿರುತ್ತೆ, ರಿಮೈನ್ ಸೇಮ್ ಇರುತ್ತೆ, ಚೇಂಜ್ ಆಗಲ್ಲಲ್ವಾ. ಅದೇ ತರ ಚಾರ್ಜ್ ಪಾರ್ಟಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರುತ್ತೆ, ಇಸ್ ರಿಮೈನ್ಸ್ ಸೇಮ್. Okay, these are the properties of charge particle. So first one, electric charge is conserve means it remains same, it does not changes. Okay, ಎಷ್ಟು ಚಾರ್ಜ್ ಪಾರ್ಟಿಕಲ್ ಇರುತ್ತೆ ಅಷ್ಟೇ ಚಾರ್ಜ್ ಪಾರ್ಟಿಕಲ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಅಡಿಟಿವಿಟಿ ಅಂದ್ರೆ ಎಲ್ಲಾ ಚಾರ್ಜ್ ಪಾರ್ಟಿಕಲ್ ನ ಆಡ್ ಮಾಡಿ ಹೇಳ್ತೀವಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕ್ವಾಂಟೈಸ್ಡ್ ಅಂತಂದ್ರೆ ಏನು, ಎಷ್ಟು ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ ಇದೆ ಅದನ್ನ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ಗೆ ಮಲ್ಟಿಪ್ಲಿಕೇಶನ್ ಮಾಡಿ ಹೇಳ್ತೀರಾ. ಅಂಡ್ ಫೋರ್ತ್ ಒನ್, ಲೈಕ್ ಚಾರ್ಜ್ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ, ಅನ್ಲೈಕ್ ಚಾರ್ಜಸ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ.
ನೆಕ್ಸ್ಟು ಯಾವುದೋ ಈ ಚಾರ್ಜ್ ಪಾರ್ಟಿಕಲ್ ಇರುತ್ತೆ ಅದನ್ನ ಲೋ ಚಾರ್ಜ್ ಪಾರ್ಟಿಕಲ್ ಅಟ್ರಾಕ್ಷನ್ ಮಾಡ್ಕೊಳುತ್ತೆ, ಇನ್ನೊಂದು ಚಾರ್ಜ್ ಈಸ್ ರಿಮೈನ್ ಸೇಮ್, ಅದು ಚೇಂಜ್ ಆಗ್ತಾ ಇರಲ್ಲ. ಓಕೆ, ಸೊ SI ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಮ್ ಅಂಡ್ ಚಾರ್ಜ್ ಆಫ್ 1 electron is minus 1.6 into 10 power minus 19 coulomb and 1 coulomb is charge is 6.24 into 10 power 8 electrons. ಅಂದ್ರೆ 1 coulomb of charge ಎಷ್ಟು electrons ಇರುತ್ತೆ ಅಂದ್ರೆ 6.24 into 10 power 8 electrons ಇರುತ್ತೆ. ಓಕೆ, ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ 1 coulomb? So 1 coulomb definition ಅಂತಂದ್ರೇನು is the amount of charge that repels and equals similar charges with a force of 9 into 10 power 9 Newton when the placed in vacuum at a distance of 1 meter. So for example ಅದನ್ನ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತಂದ್ರೆ, ಸೊ ಇಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ 1 coulomb of charge and another charge particle 1 coulomb of charge. ಸೊ ಇವೆರಡು ನಾವು ಪ್ಲೇಸ್ ಮಾಡಿದ್ರೆ ಬೋತ್ ಆರ್ ಸೇಮ್ ಚಾರ್ಜ್ ಇದೆ ಅಂತಂದ್ರೆ ನಮಗೆ ಏನಾಗುತ್ತೆ ಅಲ್ಲಿ ರಿಪಲ್ಷನ್ ಆಗುತ್ತೆ, ಹೌದಾ? ರಿಪಲ್ಷನ್, ದಿಸ್ ಒನ್ ಇಸ್ ಆಲ್ಸೋ ಪಾಸಿಟಿವ್ ಚಾರ್ಜ್, ದಿಸ್ ಒನ್ ಇಸ್ ಆಲ್ಸೋ ಪಾಸಿಟಿವ್ ಚಾರ್ಜ್, ಇವೆರಡರ ಮಧ್ಯೆ ನಮಗೆ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಆ ರಿಪಲ್ಸಿವ್ ಫೋರ್ಸ್ ಎಷ್ಟಿರುತ್ತೆ ಅಂದ್ರೆ ದಟ್ ಫೋರ್ಸ್ ಈಸ್ 9 into 10 power 9 ನ್ಯೂಟನ್. ಸೊ 9 into 10 power 9 ಅಷ್ಟು ನ್ಯೂಟನ್ ಯಾವಾಗಿರುತ್ತೆ ಅಂದರೆ ಸೇಮ್ ಚಾರ್ಜ್ ಪಾರ್ಟಿಕಲ್ನ 1 ಮೀಟರ್ ಡಿಸ್ಟೆನ್ಸಲ್ಲಿ ನಾವು ಪ್ಲೇಸ್ ಮಾಡಿದಾಗ ನಮಗೆ ಫೋರ್ಸ್ ಎಷ್ಟು ಬರಬೇಕು? 9 into 10 power 9 ಬರಬೇಕು. ಆವಾಗ ನಮಗೆ 1 coulomb ಆಫ್ ಚಾರ್ಜ್ ಅಂತ ಕರಿತಾರೆ. ಓಕೆ, ಬೈ ಕನ್ವೆನ್ಷನ್ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್, ಪ್ರೋಟಾನ್ಸ್ ಆರ್ ಪಾಸಿಟಿವ್ ಚಾರ್ಜ್, ಆಲ್ರೆಡಿ ಎಕ್ಸ್ಪ್ಲೈನ್ ಆಯಿತು. ಅಂಡ್ ಆಲ್ ದ ಎಲೆಕ್ಟ್ರಾನ್ಸ್ ಈಸ್ ಐಡೆಂಟಿಕಲ್, ಅಂದರೆ ಎಲ್ಲ ಪಾರ್ಟಿಕಲ್ಸ್ ನಮಗೆ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ ಅಂದರೆ ಸೇಮ್, ಪ್ರೋಟಾನ್ಸ್ ಅಂದ್ರೂ ಸೇಮ್, ನ್ಯೂಟ್ರಾನ್ಸ್ ಅಂದ್ರೂ ಸೇಮ್. ಓಕೆ, ಅದಾದ್ಮೇಲೆ ನಿಮಗೆ ಯಾವ ತರ ಎಕ್ಸಾಂಪಲ್ ಬಾಲ್ ಅಂತಂದ್ರೆ ನಿಮಗೆ ಇಮ್ಯಾಜಿನೇಷನ್ ಬರುತ್ತಾ, ಒಂದು ಬ್ಯಾಟ್ ಅಂತಂದ್ರೆ ಇಮ್ಯಾಜಿನೇಷನ್ ಬರುತ್ತಾ, ಎಲ್ಲಾ ಬ್ಯಾಟ್ ಮತ್ತೆ ಬಾಲ್ ಸೇಮ್ ಇರುತ್ತಾ, ಏನಾದ್ರು ಡಿಫ್ರೆಂಟ್ ಇರುತ್ತೆ, ವೇರಿಯೇಷನ್ ಇಲ್ಲ. ಅದೇ ತರ ಎಲೆಕ್ಟ್ರಾನ್ಸ್ ಒಂದು ಐಡೆಂಟಿಕಲ್, ಎಲ್ಲ ಎಲೆಕ್ಟ್ರಾನ್ಸ್ ಐಡೆಂಟಿಕಲ್ ಇರುತ್ತೆ, ಅದೇ ತರ ಪ್ರೋಟಾನ್ಸ್ ಐಡೆಂಟಿಕಲ್ ಇರುತ್ತೆ, ಅದೇ ತರ ನ್ಯೂಟ್ರಾನ್ಸ್ ಕೂಡ ಐಡೆಂಟಿಕಲ್ಸ್ ಇರುತ್ತೆ. ದ ಪ್ರೋಟಾನ್ಸ್ ಚಾರ್ಜ್ ಇಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಟು ದ ನೆಗೆಟಿವ್ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ನಿಮಗೆ ಫಸ್ಟ್ ಅಲ್ಲಿ ಹೇಳಿದ್ನಲ್ವಾ, ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನಮಗೆ ಏನಾಗುತ್ತೆ, ಆಟಮ್ ಈಸ್ ನ್ಯೂಟ್ರಲ್. ಓಕೆ, ಅಂಡ್ ದಿಸ್ ಒನ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಎಷ್ಟು ನಮಗೆ ಎಲೆಕ್ಟ್ರಾನ್ಸ್ ಚಾರ್ಜ್ ಎಷ್ಟು, ಮಾಸ್ ಎಷ್ಟು, ಪ್ರೋಟಾನ್ಸ್ ಚಾರ್ಜ್ ಎಷ್ಟು, ಮಾಸ್ ಎಷ್ಟಿದೆ, ನ್ಯೂಟ್ರಾನ್ ಚಾರ್ಜ್ ಎಷ್ಟಿದೆ, ಮಾಸ್ ಎಷ್ಟಿದೆ, ದಿಸ್ ದ ಟೇಬಲ್. Next one, this one is the example for positive charge particle and negative charge particle. ಇಲ್ಲಿ ನಮಗೆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಗೆ ಎಕ್ಸಾಂಪಲ್ ನಾವು ತಗೊಂತ ಹೋಗ್ತೀವಿ. ದೀಸ್ ಆರ್ ದ ನೇಮ್ಸ್: ಸ್ಕಿನ್, ಗ್ಲಾಸ್, ಹ್ಯೂಮನ್ ಹೇರ್, ಮೆಕಾ ಶೀಟ್, ನೈಲಾನ್, ವೂಲ್, and these are the example for positive charge particle and these are the example for negative charge particle. Okay, and next one, so ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಅಂತಲ್ಲ, ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದ್ರೆ is the means that the total charge of a body is always an integral multiple of fundamental charges. ಅಂದ್ರೆ ನಮಗೆ ಒಂದು ಆಬ್ಜೆಕ್ಟ್, ಒಂದು ಬಾಡಿನ ಕನ್ಸಿಡರ್ ಮಾಡ್ಕೊಂತೀರಾ ಅಥವಾ ಒಂದು ರೂಮ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಆ ರೂಮ್ ಅಲ್ಲಿ ವಾಟ್ ಇಸ್ ದ ನೆಟ್ ಚಾರ್ಜ್ ಅಂತ ತಗೊಂಡ್ರೆ ಈಗ ನೀವೇನ್ ಮಾಡ್ತೀರಾ, ಎಲ್ಲಾ ಚಾರ್ಜ್ನು ಆಡ್ ಮಾಡ್ಕೊಂಡು ಹೇಳ್ತಾ ಹೋಗಲ್ಲ ಅಲ್ವಾ. ನೀವೇನ್ ಮಾಡ್ತೀರಾ, ಈಗ ಎಲೆಕ್ಟ್ರಾನ್ಸ್ ಅಂತಂದ್ರೆ ಸೇಮ್ ಚಾರ್ಜ್ ಇರುತ್ತೆ, ಹೌದಾ. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಕೌಂಟ್ ಮಾಡ್ಕೊಂಡ್ರೆ ಆ ಇಂಟಿಗ್ರಲ್ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟಿಂಗ್ ದ ವಾಟ್ ಇಸ್ ದ ನೆಟ್ ಚಾರ್ಜ್ ಆಫ್ ದ ರೂಮ್. ಈಗ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ದ ನೆಟ್ ಚಾರ್ಜ್ ಆಫ್ ರೂಮ್ Q ಅಂತ ಕೇಳಿದ್ರಿ. ಸೊ Q ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ 10 ಎಲೆಕ್ಟ್ರಾನ್ಸ್ ಇದೆ. 10 ಎಲೆಕ್ಟ್ರಾನ್ಸ್ ಎಷ್ಟು, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಈಸ್ 1.6 into 10 power minus 19. ಅವಾಗ ನಮಗೇನು ಬರುತ್ತೆ, 1.6 into 10 power minus 18 coulomb. This the total quantization of charge that in the room. That n ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇಂಟಿಗ್ರಲ್ ನಂಬರ್ಸ್ 1 2 3 4 etc. So E is the charge of electron. So method of charging by a body. ಸೊ ಈಗ ನಾವು ಚಾರ್ಜ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಮಾಡಬೇಕು. ನಿಮಗೆ ಫಸ್ಟ್ ಅಲ್ಲಿ ಹೇಳಿದ್ನಲ್ಲ, ಗ್ಲಾಸ್, ಫರ್ ಮತ್ತೆ ಪ್ಲಾಸ್ಟಿಕ್ ರಾಡು ಮತ್ತೆ ಸಿಲ್ಕ್ ಇದನ್ನ ಹೇಳಿದ್ನಲ್ವಾ. ಸೊ ಅಲ್ಲಿ ನಮಗೆ ಏನ್ ಮಾಡ್ತೀರಾ, ಚಾರ್ಜ್ ಬಾಡಿ, ಅನ್ಚಾರ್ಜ್ ಪಾರ್ಟಿಕಲ್ ನ ಚಾರ್ಜ್ ಬಾಡಿ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಈಸ್ ಚಾರ್ಜ್ ಬೈ ಫ್ರಿಕ್ಷನ್ ಅಂಡ್ ಸೆಕೆಂಡ್ ಒನ್ ಈಸ್ ಚಾರ್ಜ್ ಬೈ ಕಂಡಕ್ಷನ್ ಅಂಡ್ ಥರ್ಡ್ ಒನ್ ಈಸ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ಫ್ರಿಕ್ಷನ್ ಮೆಥಡ್ ಅಂದ್ರೆ ಗೊತ್ತಾಗಿದೆ ಅಲ್ವಾ. ಫ್ರಿಕ್ಷನ್ ಫೋರ್ಸ್ ನಿಮಗೆ ಫಸ್ಟ್ ಇಯರ್ ಅಲ್ಲಿ ಓದಿರ್ತೀರಾ. ಫ್ರಿಕ್ಷನಲ್ ಫೋರ್ಸ್ ಅಂತಂದ್ರೆ ದ ಫೋರ್ಸ್ ಈಸ್ ಆಕ್ಟಿಂಗ್ ಬಿಟ್ವೀನ್ ದ ಟೂ ಸರ್ಫೇಸಸ್. ಆ ಎರಡು ಸರ್ಫೇಸ್ ಮಧ್ಯೆ ನಮಗೆ ಫೋರ್ಸ್ ಏನ್ ಕ್ರಿಯೇಟ್ ಆಗುತ್ತಲ್ವ ಅದನ್ನ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಇನ್ನು ಪ್ರೀವಿಯಸ್ ಅಲ್ಲಿ ಹೇಳಿದ್ನಲ್ವಾ, ಗ್ಲಾಸು ಮತ್ತೆ ಸಿಲ್ಕ್, ಪ್ಲಾಸ್ಟಿಕ್ ರಾಡು ಮತ್ತೆ ಫರ್, ಅವೆರಡರ ಮಧ್ಯೆ ನಮಗೆ ಅನ್ಚಾರ್ಜ್ ಪಾರ್ಟಿಕಲ್ ನ ಚಾರ್ಜ್ ಆಗಿ ಕನ್ವರ್ಟ್ ಮಾಡ್ತೀರಾ ಬೈ ಯೂಸಿಂಗ್ ವಿತ್ ರಬ್ಬಿಂಗ್ ವಿತ್ ಈಚ್ ಅದರ್. ಎರಡು ಪಾರ್ಟಿಕಲ್
ಪಾರ್ಟಿಕಲ್ನ ಉಜ್ಜೋದ್ರ ಮುಖಾಂತರ ನಾವೇನ್ ಮಾಡ್ತೀವಿ, ಫ್ರಿಕ್ಷನಲ್ ಚಾರ್ಜ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಮಾಡ್ತೀರಾ, ಅದನ್ನ ನಾವು ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಕರಿತೀರಾ. ನೆಕ್ಸ್ಟ್ ಒನ್ ಈಸ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂಡ್ ಚಾರ್ಜಿಂಗ್ ಬೈ ಇಂಡಕ್ಷನ್. So what is the meaning of charging by conduction? So conduction, ನಿಮಗೆ ಎಕ್ಸಾಂಪಲ್ ಹೇಳಿದ್ವಲ್ಲ, why the rod is captured simply by rubbing with a fur. ಒಂದು ಗ್ಲಾಸ್ ರಾಡ್ನ ನಾವೇನು ಮಾಡ್ತೀವಿ, ಫರ್ ಇಂದ ರಬ್ ಮಾಡಿದಾಗ ನಮಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನು ನಾವು ಚಾರ್ಜ್ ಬೈ ಫ್ರಿಕ್ಷನ್ ಅಂತ ಕರಿತೀವಿ. ಓಕೆ, ದಿಸ್ ದ ಎಕ್ಸಾಂಪಲ್. ಸೊ ಎಲೆಕ್ಟ್ರಾನ್ಸ್ ಆರ್ ಬೀಯಿಂಗ್ ಟ್ರಾನ್ಸ್ಫರ್ ಬೈ ಫ್ರಿಕ್ಷನ್ ವೆನ್ ಒನ್ ಮೆಟೀರಿಯಲ್ ರಬ್ ಅಗೇನೆಸ್ಟ್ ವಿತ್ ದ ಅದರ್. ಈಗ ಒಂದು ಪಾರ್ಟಿಕಲ್ನ ಇನ್ನೊಂದು ಪಾರ್ಟಿಕಲ್ ಇಂದ ನಾವು ಉಜ್ಜೋದ್ರ ಮುಖಾಂತರ ಅಥವಾ ರಬ್ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ಒಂದು ಪಾರ್ಟಿಕಲ್, ಯಾವುದೇ ಒಂದು ಬಾರ್ಡ್, ಈಗ ಪ್ಲಾಸ್ಟಿಕ್ ರಾಡ್ ಇಂದ ಏನಾಗುತ್ತೆ, ಫರ್ಗೆ ಟ್ರಾನ್ಸ್ಫರ್ ಆಯಿತು, ಅದೇ ಥರ ರಬ್ಬರ್ ರಾಡಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಯಾವ ರಾಡ್ನ ನಾವು ರಬ್ ಮಾಡ್ತೀವಿ ಅಲ್ಲಿ ನಮಗೆ ಏನಾಗುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ. ಇನ್ ದ ಕೇಸ್ ಎಲೆಕ್ಟ್ರಾನ್ ಲಾಸ್ ಆದರೆ, ಯಾವ ಚಾರ್ಜ್ ಅಂದರೆ ಯಾವ ಮೆಟೀರಿಯಲ್ ಎಲೆಕ್ಟ್ರಾನ್ ಲಾಸ್ ಆಗುತ್ತೆ ಅದು ನೆಗೆಟಿವ್ ಚಾರ್ಜ್ ಆಗಿ ಕನ್ವರ್ಟ್ ಆಗುತ್ತೆ, ಯಾವ ಮೆಟೀರಿಯಲ್ ಎಲೆಕ್ಟ್ರಾನ್ನ ಗೇನ್ ಮಾಡುತ್ತೆ ಅದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಡಯಾಗ್ರಾಮ್ ಇಲ್ಲಿ ನೋಡಿ, ಬಿಫೋರ್ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಎರಡರಲ್ಲೂ ನಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಚಾರ್ಜ್ ಪಾರ್ಟಿಕಲ್ ಇದೆಯಾ. ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಎರಡರಲ್ಲೂ ನಮಗೆ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್, ಇಲ್ಲಿ ಎಷ್ಟು ಪಾಸಿಟಿವ್ ಚಾರ್ಜ್ ಇದೆ ಅಷ್ಟೇ ಪಾಸಿಟಿವ್ ಚಾರ್ಜ್, ಇಲ್ಲಿ ಪಾಸಿಟಿವ್, ಎರಡು ಪಾಸಿಟಿವ್ ಎರಡು ನೆಗೆಟಿವ್ ಇದೆ, ಇಲ್ಲೂ ಅಷ್ಟೇ ಪಾಸಿಟಿವ್ ಎರಡು ನೆಗೆಟಿವ್ ಇದೆ. ಓಕೆ, ಅವೆರಡನ್ನ ನಾವೇನು ಮಾಡಿದ್ವಿ, ಫ್ರಿಕ್ಷನ್ ಮಾಡಿದ್ವಿ, ಅವೆರಡನ್ನ ರಬ್ ಮಾಡಿದ್ವಿ. ರಬ್ ಮಾಡಿದಾಗ ಏನಾಯಿತು, ಬಿಲೋ ಮೆಟೀರಿಯಲ್ ಅಂದರೆ ಕೆಳಗಡೆ ಇರೋ ಮೆಟೀರಿಯಲ್ ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು. ಯಾಕೆ ಅಂತಂದರೆ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂತು, ಇದರಲ್ಲಿರೋ ಎರಡು ಎಲೆಕ್ಟ್ರಾನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿತು. ಸೊ ಇದೇನಾಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೋರ್ ಆಗುತ್ತೆ, ಅವಾಗ ಇದು ನೆಗೆಟಿವ್ ಆಗಿ ಚಾರ್ಜ್ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ಬಿಫೋರ್ ರಬ್ ಮಾಡೋದಕ್ಕಿಂತ ಮುಂಚೆ ಪಾಸಿಟಿವ್ ನೆಗೆಟಿವ್ ಎರಡು ಸಿಮಿಲರ್ ಇರುತ್ತೆ. ಅಂದರೆ ಪಾಸಿಟಿವ್ ಎಷ್ಟು ನೆಗೆಟಿವ್ ಇದೆ ಅಂತಂದರೆ, ಬಿಫೋರ್ ಫ್ರಿಕ್ಷನ್ ಆಗೋದಕ್ಕಿಂತ ಮುಂಚೆ ಅಂದರೆ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಈ ಪಾರ್ಟಿಕಲ್ ಎರಡು ಏನಾಗಿದೆ, ನ್ಯೂಟ್ರಲ್ ಇದೆ. ಆಫ್ಟರ್ ಫ್ರಿಕ್ಷನ್ ಆದಮೇಲೆ ಏನಾಯಿತು, ಇಟ್ ಇಸ್ ಕನ್ವರ್ಟ್ ಇಂಟು ಚಾರ್ಜ್ ಪಾರ್ಟಿಕಲ್. ಓಕೆ, ಕನ್ವರ್ಟ್ ಇಂಟು ಚಾರ್ಜ್ ಪಾರ್ಟಿಕಲ್ ಬೈ ಯೂಸಿಂಗ್ ಲಾಸ್ ಆಫ್ ಎಲೆಕ್ಟ್ರಾನ್ ಆರ್ ಗೇನ್ ಆಫ್ ಎಲೆಕ್ಟ್ರಾನ್. ಓಕೆ, ನೆಕ್ಸ್ಟ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಮೆಥಡ್. ಸೊ ಚಾರ್ಜಿಂಗ್ ಬೈ ಕಂಡಕ್ಷನ್ ಆ್ಯಂಡ್ ಒನ್ ಮೋರ್ ಈಸ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂದ್ರೇನು, ವಾಟ್ ಇಸ್ ದ ಮೀನಿಂಗ್ ಆಫ್ ಕಂಡಕ್ಟರ್? ಕಂಡಕ್ಟರ್ ಮೀನ್ಸ್ ಇಟ್ ಈಸ್ ಎ ಮೆಟೀರಿಯಲ್, ಇಟ್ ಈಸ್ ಟ್ರಾನ್ಸ್ಫರ್ ಆಫ್ ಸಮ್ ಚಾರ್ಜ್ ಪಾರ್ಟಿಕಲ್. ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ಗೆ ನಮಗೆ ಎಲೆಕ್ಟ್ರಾನ್ ನ ಟ್ರಾನ್ಸ್ಫರ್ ಆಗಿರೋದು, ಹೀಟ್ ನ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಕರೆಂಟ್ ನ ಟ್ರಾನ್ಸ್ಫರ್ ಮಾಡ್ಬೋದು. ಈ ತರ ಟ್ರಾನ್ಸ್ಫರ್ ಅಂದ್ರೆ ಮೀಡಿಯೇಟರ್ ಕೆಲಸ ಏನ್ ಮಾಡುತ್ತಲ್ವಾ ಅದನ್ನ ನಾವೇನಂತ ಕರಿತೀವಿ, ಕಂಡಕ್ಟರ್ಸ್ ಅಂತ ಕರಿತೀರಾ. ಯಾವ ಚಾರ್ಜ್ ಪಾರ್ಟಿಕಲ್ ಟ್ರಾನ್ಸ್ಫರ್ ಮಾಡಲ್ಲ ಅದನ್ನ ನಾವು ಇಂಡಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಚಾರ್ಜ್ಡ್ ಬೈ ಕಾಂಟ್ಯಾಕ್ಟ್. ಸೊ ಇಟ್ ಮೀನ್ಸ್ ಈಗ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಮೆಥಡ್ ಅಂತಂದ್ರೆ, ಒಂದು ನ್ಯೂಟ್ರಲ್ ಇರೋ ಚಾರ್ಜ್ ಪಾರ್ಟಿಕಲ್ನ ಚಾರ್ಜ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಮಾಡ್ತೀರಾ, ಯಾವ್ದು ಬೇಸಿಸ್ ಮೇಲೆ, ಇನ್ನೊಂದು ಚಾರ್ಜ್ಡ್ ಬಾಡಿನ ಅನ್ಚಾರ್ಜ್ಡ್ ಪಾರ್ಟಿಕಲ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ. ಅಂದರೆ ಇಟ್ಸ್ ದ ಕನ್ವರ್ಷನ್ ಆಫ್ ಅನ್ಚಾರ್ಜ್ ಪಾರ್ಟಿಕಲ್ ಟು ಚಾರ್ಜ್ಡ್ ಪಾರ್ಟಿಕಲ್ ಬೈ ಯೂಸಿಂಗ್ ದ ಚಾರ್ಜ್ಡ್ ಮೆಟೀರಿಯಲ್ ವಿತ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಅಂದರೆ ಒಂದು ಚಾರ್ಜ್ಡ್ ಬಾಡಿಯಿಂದ ಅನ್ಚಾರ್ಜ್ಡ್ ಪಾರ್ಟಿಕಲ್ನ ಕಾಂಟ್ಯಾಕ್ಟ್ ಮಾಡಿ ಅನ್ಚಾರ್ಜ್ ಪಾರ್ಟಿಕಲ್ನ ಚಾರ್ಜ್ ಆಗಿ ಕನ್ವರ್ಟ್ ಮಾಡೋದನ್ನೇ ಚಾರ್ಜ್ ಬೈ ಕಂಡಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇವನು ದಟ್ ಪರ್ಸನ್ ಬಿಫೋರ್ ಇವನು ಟಚ್ ಮಾಡೋದಕ್ಕಿಂತ ಮುಂಚೆ, ಈ ಬಾಲ್ನ ಟಚ್ ಮಾಡೋದಕ್ಕಿಂತ ಮುಂಚೆ ಆ ಏರ್ ಏನಾಗಿರುತ್ತೆ, ಆಲ್ ಫಾಲ್ ಡೌನ್ ಇರುತ್ತೆ. ಇಲ್ಲಿ ಬಾಲ್ ಟಚ್ ಮಾಡ್ದ ಅಂದರೆ ಚಾರ್ಜ್ ಇರೋ ಮೆಟೀರಿಯಲ್ನ ಟಚ್ ಮಾಡಿದಾಗ ಈ ಪಾರ್ಟಿಕಲ್ಸ್ ಏನಾಗುತ್ತೆ ಅಂದ್ರೆ ಅವನ ಹೇರ್ಸ್ ಏನಾಗಿದೆ, ಮೇಲೆ ಹೋಗಿದೆ, ಅಂದ್ರೆ ಚಾರ್ಜ್ ಪಾರ್ಟಿಕಲ್ ಬಂದಿದೆ, ಇಲ್ಲಿ ನಮಗೆ ಚಾರ್ಜ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗಿದೆ. ಅದೇ ತರ ಇಲ್ಲೂ ಅಷ್ಟೇ, ಯಾವುದೋ ಒಂದು ಮೆಟೀರಿಯಲ್ ನ ಟಚ್ ಮಾಡಿದ್ರೆ ಇದರಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಇದರಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೋದು. ಸೊ ದಿಸ್ ಒನ್ ಇಸ್ ದ ಬೈ ಯೂಸಿಂಗ್ ದ ಟಚಿಂಗ್. ಎರಡು ಆಬ್ಜೆಕ್ಟ್ ನ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಾವು ಚಾರ್ಜ್ ಆಗಿ ಡೆವಲಪ್ ಮಾಡೋದನ್ನ ನಾವು ಕಂಡಕ್ಷನ್ ಮೆಥಡ್ ಅಂತ ಕರಿತೀರ. ಓಕೆ, ನೆಕ್ಸ್ಟ್ ಒನ್ ಚಾರ್ಜಿಂಗ್ ಬೈ ಕಾಂಟ್ಯಾಕ್ಟ್. ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಏನಿದೆ, ಸೊ ಇಲ್ಲಿ ಎರಡು ಬಾಲ್ನ ತಗೊಂಡಿದ್ದೀರಾ. ಓಕೆ, ಸೊ ಒಂದು ಎಂಟೈರ್ ಚಾರ್ಜ್ಡ್ ಬಾಡಿ, ಇನ್ನೊಂದು ನ್ಯೂಟ್ರಲ್. ನ್ಯೂಟ್ರಲ್ ಅಂದ್ರೆ ಗೊತ್ತಿದೆಯಲ್ವಾ, ಪ್ರೋಟಾನ್ಸ್ ಎಷ್ಟಿರುತ್ತೆ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ. ಇವೆರಡನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ. ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು 50 ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಇದೆ, 50 ಪಾಸಿಟಿವ್ ಚಾರ್ಜ್ ಇದೆ, ಅದರಲ್ಲಿ ಒಂದು 20-25 ಚಾರ್ಜ್ ಪಾರ್ಟಿಕಲ್ ಇದಕ್ಕೆ ಟ್ರಾನ್ಸ್ಫರ್ ಆಯಿತು. ಓಕೆ, ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇರುತ್ತೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ನೀವು ಮುಟ್ಟಿದ್ರೆ ಏನಾಗುತ್ತೆ, ಕರೆಂಟ್ ಹೊಡಿತೆ, ಮುಟ್ಲಿಲ್ಲ ಅಂದ್ರೆ ಕರೆಂಟ್ ಹೊಡೆಯಲ್ಲ. ಹಂಗೇನೆ ಅಂದ್ರೆ ಕರೆಂಟ್ ಶಾಕ್ ಹೊಡಿತಾ ಇದೆ ಅಂತಂದ್ರೆ ಅಲ್ಲಿಂದ ನಿಮಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿದೆ, ಚಾರ್ಜ್ ಟ್ರಾನ್ಸ್ಫರ್ ಆಗಿದೆ. ಸೊ ಅದೇ ತರ ಇಲ್ಲಿ ಸಪರೇಟ್ ಇದ್ದಾಗ ದೇರ್ ಇಸ್ ನೋ ಚಾರ್ಜಸ್.
ಕಾಂಟ್ಯಾಕ್ಟ್ ಮಾಡಿದ್ರಿ, ಇದರಲ್ಲಿರೋ ಚಾರ್ಜ್ ಪಾರ್ಟಿಕಲ್ ಇದಕ್ಕೆ ಟ್ರಾನ್ಸ್ಫರ್ ಆಯಿತು. ಅಗೇನ್ ರಿಮೂವ್ ಮಾಡಿದ್ರಿ, ಚಾರ್ಜ್ ಪಾರ್ಟಿಕಲ್ ಏನಾಯಿತು, ಈಕ್ವಲಿ ಡಿವೈಡ್ ಆಯಿತು. Okay, so this one is the charge by conduction method. Next to charge by induction, electric charge distribution. Okay, so ಇಲ್ಲಿ ಚಾರ್ಜ್ ಪಾರ್ಟಿಕಲ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಚಾರ್ಜ್ಡ್ ಮೆಟೀರಿಯಲ್ ಅಂತ ತಗೊಂಡ್ರೆ ಆ ಆಬ್ಜೆಕ್ಟ್ ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಜಾಸ್ತಿ ಇದೆ ಅಂತಂದ್ರೆ ಆ ಚಾರ್ಜ್ ಎಲ್ಲ ಇಟ್ ಈಸ್ ಪ್ಲೇಸ್ಡ್ ಅಟ್ ದಿ ಸರ್ಫೇಸ್ ಆಫ್ ದ ಮೆಟೀರಿಯಲ್. ಸೊ ಇಲ್ಲಿ ನೋಡಿ ನಮಗೆ ಚಾರ್ಜ್ ಇಟ್ಸ್ ಮೋರ್, ಅವಾಗ ನಮಗೆ ಏನಾಯ್ತು, ಈ ಸರ್ಫೇಸ್ ಅಲ್ಲಿ ಎಲ್ಲಾ ಚಾರ್ಜ್ ಪಾರ್ಟಿಕಲ್ ಪ್ಲೇಸ್ ಆಗಿದೆ. ಇಫ್ ದ ಆಬ್ಜೆಕ್ಟ್ ಈಸ್ ಗುಡ್ ಕಂಡಕ್ಟರ್, ದ ಚಾರ್ಜ್ ವಿಲ್ ಬಿ ಸ್ಪ್ರೆಡ್ ಟು ಆಲ್ ಪಾರ್ಟ್ ಆಫ್ ಇಟ್ಸ್ ಸರ್ಫೇಸ್ ಬಿಕಾಸ್ ದ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ನೆಟ್ ಚಾರ್ಜ್ ಇನ್ಸೈಡ್ ಈಸ್ ಝೀರೋ. ರೀಸನ್ ಏನು, ಇಲ್ಲಿ ಎಲ್ಲ ಚಾರ್ಜ್ ಪಾರ್ಟಿಕಲ್, ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡಿದ್ರೆ ಐದರ್ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು. ಎರಡೂ ಇದ್ದರೆ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಓಕೆ, ಪಾಸಿಟಿವ್ ಮತ್ತು ಪಾಸಿಟಿವ್ ಮಧ್ಯೆ ಏನಾಗುತ್ತೆ, ರಿಪಲ್ಸಿವ್ ಫೋರ್ಸ್ ಆಗಿರೋದ್ರಿಂದ ಏನಾದರೂ ನಮಗೆ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ ಮೋರ್ ಇದ್ದರೆ ಇಲ್ಲಿ ನಮಗೆ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆದಾಗ ಎಲ್ಲ ಚಾರ್ಜ್ ಪಾರ್ಟಿಕಲ್ ಈ ಸರ್ಫೇಸಲ್ಲಿ ಪ್ಲೇಸ್ ಆಗಿರುತ್ತೆ. ಬಿಕಾಸ್ ಆಫ್ ದ ರೀಸನ್ ಇನ್ಸೈಡ್ ನಿಯರ್ ಇದ್ದಾಗ ನಮಗೆ ರಿಪಲ್ಸಿವ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಎಲ್ಲ ಚಾರ್ಜ್ ಪಾರ್ಟಿಕಲ್ ಸರ್ಫೇಸಲ್ಲಿ ಕ್ರಿಯೇಟ್ ಆಗುತ್ತೆ. ರೈಟ್, ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಇನ್ನೊಂದು ಪೂರ್ ಕಂಡಕ್ಟರ್ ಆಗಿದ್ರೆ ಅಲ್ಲಿ ನಮಗೆ ಏನಾದರೂ ಕಂಡಕ್ಟರ್ ಲೆಸ್ ಚಾರ್ಜ್ ಪಾರ್ಟಿಕಲ್ ಇದೆ ಅಂತಂದರೆ ಕೆನಾಟ್ ಮೂವ್ ಟು ದ ಸರ್ಫೇಸಿಗೆ ಮೂವ್ ಆಗಲ್ಲ, ಅಲ್ಲೇ ಒಂದು ಫ್ಲೆಕ್ಸಿಬಲ್ ಪಾಯಿಂಟ್ ಅಲ್ಲಿ ಲೋಕಲೈಸ್ ಆಗಿರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಇಸ್ ಒನ್ ಆಫ್ ದ ಪ್ರಾಪರ್ಟಿ. ಆ ಲಾಸ್ ಆಫ್ ಕನ್ಸರ್ವೇಷನ್ ಅಂತಂದ್ರೆ ದ ನೆಟ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಪ್ರೊಡ್ಯೂಸ್ ಇನ್ ಎನಿ ಪ್ರೋಸೆಸ್ ಈಸ್ ಝೀರೋ. ಅಂದ್ರೆ ನಮಗೆ ಚಾರ್ಜ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಥವಾ ಲಾಸ್ ಆಗ್ತಿದೆ ಅಥವಾ ಗೇನ್ ಆಗ್ತಿದೆ ಅಂತಂದ್ರೆ ಟೋಟಲ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಯಾವುದೇ ಚಾರ್ಜ್ ಪಾರ್ಟಿಕಲ್ ಲಾಸು ಆಗಿರಲ್ಲ, ಗೇನು ಆಗಿರಲ್ಲ, ಇಟ್ ಈಸ್ ಝೀರೋನೇ ಇರುತ್ತೆ. ಓಕೆ, ಅಂಡ್ ಇನ್ ಹ್ಯಾನ್ ಐಸೋಲೇಟೆಡ್ ಸಿಸ್ಟಮ್ ದ ಟೋಟಲ್ ಚಾರ್ಜ್ ಈಸ್ ಕನ್ಸರ್ವ್. ಟೋಟಲ್ ಚಾರ್ಜ್ ಯಾವುದೇ ಒಂದು ಸಿಸ್ಟಮ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಎರಡು ಸಿಸ್ಟಮ್ನ ಮರ್ಜ್ ಮಾಡಿದಾಗ ಅದು ಬಿಫೋರ್ ಸಿಸ್ಟಮ್ ಆಫ್ಟರ್ ಸಿಸ್ಟಮ್ ಅಂದ್ರೆ ಬಿಫೋರ್ ರಿಯಾಕ್ಷನ್ ಆಫ್ಟರ್ ರಿಯಾಕ್ಷನ್ ನಮಗೆ ಏನಾಗಿರುತ್ತೆ, ಟೋಟಲ್ ನೆಟ್ ಚಾರ್ಜ್ ಈಸ್ ರಿಮೈನ್ ಸೇಮ್. ದ ಎಲೆಕ್ಟ್ರಾನ್ಸ್ ಆರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಆರ್ ಸಿಂಪ್ಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಮೆಟೀರಿಯಲ್ ಟು ಅನದರ್ ಮೆಟೀರಿಯಲ್. ನಾನು ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್, ಗ್ಲಾಸ್ ರಾಡು ಮತ್ತೆ ಸಿಲ್ಕ್, ಅಲ್ಲಿ ನಮಗೆ ಏನಾಗುತ್ತೆ, ಎರಡೂ ಚಾರ್ಜ್ ಪಾರ್ಟಿಕಲ್ ಕ್ರಿಯೇಟ್ ಆಗ್ತಾ ಇಲ್ಲ, ಒಂದು ಮೆಟೀರಿಯಲ್ ಇಂದ ಇನ್ನೊಂದು ಮೆಟೀರಿಯಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೆಟ್ ಚಾರ್ಜ್ ಏನಾಗಿರುತ್ತೆ, ರಿಮೈನ್ ಸೇಮ್ ಇರುತ್ತೆ. ಅದನ್ನೇ ನಾವು ಲಾ ಆಫ್ ಕನ್ಸರ್ವೇಷನ್ ಅಂತ ಕರೀತೀವಿ. And one more point, the object that has unequal number of electrons and protons is electrically charged particle. ನಿಮಗೆ ಗೊತ್ತಿದೆಯಲ್ವಾ, ಎರಡು ಪ್ರೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಸೇಮ್ ಇದ್ರೆ ಅದನ್ನ ನ್ಯೂಟ್ರಲ್ ಪಾರ್ಟಿಕಲ್ ಅಂತ ತಗೊಂತೀರಾ, ಡಿಫ್ರೆಂಟ್ ಇದ್ರೆ ಚಾರ್ಜ್ಡ್ ಪಾರ್ಟಿಕಲ್ ಅಂತ ತಗೊಂತೀವಿ. ಇನ್ ಎ ನ್ಯೂಟ್ರಲ್ ಆಟಮ್ಸ್ ದೇರ್ ಆಸ್ ಎ ಮೆನಿ ಎಲೆಕ್ಟ್ರಾನ್ಸ್ ಆಸ್ ಪ್ರೋಟಾನ್ಸ್, ಸೊ ದೇರ್ ಇಸ್ ನೋ ಚಾರ್ಜ್. ಎ ಚಾರ್ಜ್ಡ್ ಆಟಮ್ ಇಸ್ ಕಾಲ್ಡ್ ಆನ್ ಅಯಾನ್. ಇನ್ ಇಂಬ್ಯಾಲೆನ್ಸ್ ಕಮ್ಸ್ ಅಬೌಟ್ ಎನ್ ಆಡಿಂಗ್ ಆರ್ ರಿಮೂವಿಂಗ್ ಆಫ್ ಎಲೆಕ್ಟ್ರಾನ್. ಇದೆಲ್ಲ ನಿಮಗೆ ಹೇಳಿದ್ನಲ್ಲ ಫಸ್ಟ್ ಅಲ್ಲಿ, ಇಂಬ್ಯಾಲೆನ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ನಮಗೆ ಚಾರ್ಜ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದ್ರೆ ನಮಗೆ ಏನಾಗಬೇಕು, ಎಲೆಕ್ಟ್ರಾನ್ಸ್ ರಿಮೂವ್ ಆಗಬೇಕು, ಇಲ್ಲ ಅಂತಂದ್ರೆ ಗೇನ್ ಆಗಬೇಕು. ಎಲೆಕ್ಟ್ರಾನ್ ಗೇನ್ ಆದ್ರೆ ನೆಗೆಟಿವ್ ಚಾರ್ಜ್ ಆಗುತ್ತೆ, ಎಲೆಕ್ಟ್ರಾನ್ ಲಾಸ್ ಆದ್ರೆ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಚಾರ್ಜ್ ಬೈ ಇಂಡಕ್ಷನ್ ಮೆಥಡ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನೀವು ಒಂದು ಬಲೂನ್ನ ಕನ್ಸಿಡರ್ ಮಾಡ್ತೀರಾ, ನಿಮಗೆ ಡಯಾಗ್ರಾಮ್ ಅಲ್ಲಿ ಕಾಣ್ತಿದೆಯಲ್ವಾ ಬಲೂನ್. ಆ ಬಲೂನ್ನ ನೀವು ಗೋಡೆದಕ್ಕೆ ಪ್ರೆಸ್ ಮಾಡ್ತಾ ಹೋದ್ರೆ ಅದು ನಿಂತ್ಕೊಳಲ್ಲ, ಬಿಕಾಸ್ ಆಫ್ ದ ರೀಸನ್ ಅಲ್ಲಿ ಚಾರ್ಜಿಂಗ್ ಆಗ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತಂದ್ರೇನು, ಅನ್ಚಾರ್ಜ್ ಪಾರ್ಟಿಕಲ್ನ ಚಾರ್ಜ್ ಆಗಿ ಕನ್ವರ್ಟ್ ಮಾಡ್ತೀರಾ ವಿತೌಟ್ ಟಚಿಂಗ್. ಎರಡು ಆಬ್ಜೆಕ್ಟ್ನ ನಾವು ಟಚ್ ಮಾಡ್ತಾ ಇರಲ್ಲ. ಓಕೆ, ಸೊ ಅದನ್ನ ನಾವು ಇಂಡಕ್ಷನ್ ಮೆಥಡ್ ಅಂತ ಕರಿತೀವಿ. ಆ ಇಂಡಕ್ಷನ್ ಮೆಥಡ್ಗೆ ಇಲ್ಲಿ ಇಂಟ್ರೊಡ್ಯೂಸ್ ದ ಚಾರ್ಜ್ ಇಸ್ ಅನದರ್ ಬಾಡಿ ವಿತೌಟ್ ಕಾಂಟ್ಯಾಕ್ಟ್ ಬೀಯಿಂಗ್ ಮೇಡ್. ಅಂದ್ರೆ ಒಂದು ನ್ಯೂಟ್ರಲ್ ಚಾರ್ಜ್ ಪಾರ್ಟಿಕಲ್ನ ಚಾರ್ಜ್ ಆಗಿ ಕನ್ವರ್ಟ್ ಮಾಡ್ತೀರಾ ಬೈ ಯೂಸಿಂಗ್ ಚಾರ್ಜ್ಡ್ ಮೆಟೀರಿಯಲ್ ಬಟ್ ಇಟ್ ಡಸ್ ನಾಟ್ ಕಾಂಟ್ಯಾಕ್ಟ್. ಒಂದು ನ್ಯೂಟ್ರಲ್ ಚಾರ್ಜ್ ಪಾರ್ಟಿಕಲ್ನ ಚಾರ್ಜ್ ಪಾರ್ಟಿಕಲ್ ಆಗಿ ಕನ್ವರ್ಟ್ ಮಾಡ್ತೀರಾ ಯಾವುದರಿಂದ, ಇನ್ನೊಂದು ಚಾರ್ಜ್ ಮೆಟೀರಿಯಲ್ ಇಂದ, ಬಟ್ ಅವೆರಡರ ಮಧ್ಯೆ ಕಾಂಟ್ಯಾಕ್ಟ್ ಆಗಲ್ಲ. ಅದು ಯಾವ ತರ ಆಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಎಕ್ಸಾಂಪಲ್, ಇಲ್ಲಿ ಎರಡು ಬಾಲ್ನ ನಾವು ಕನ್ಸಿಡರ್ ಮಾಡಿದ್ದೀವಿ. ಒಂದು ಬಾಲ್ ಎ, ಇನ್ನೊಂದು ಬಾಲ್ ಎ ಅಂಡ್ ಬಿ. ಇವೆರಡು ಬಿ ಏನಾಗಿದೆ, ಕಾಂಟ್ಯಾಕ್ಟ್ ಅಲ್ಲಿ ಇದೆ, ಬಟ್ ಬಿಫೋರ್ ನಾವು ಚಾರ್ಜ್ ಬಾಡಿನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಎರಡು ನ್ಯೂಟ್ರಲ್ ಇದೆ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಒಂದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ನ ಇಲ್ಲಿ ಪ್ಲೇಸ್ ಮಾಡಿದ್ರಿ. ನೆಗೆಟಿವ್ ಚಾರ್ಜ್ನ ಪ್ಲೇಸ್ ಮಾಡಿದಾಗ ಏನಾಯ್ತು, ಆಪೋಸಿಟ್ ಚಾರ್ಜಸ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಐರನ್ ರಾಡು, ಇನ್ನೊಂದು ಪ್ಲಾಸ್ಟಿಕ್ ರಾಡ್, ಎರಡನ್ನೂ ತಗೊಳ್ಳಿ.
ಓಕೆ. ಸೊ ಒಂದು ಮ್ಯಾಗ್ನೆಟ್ ಇಡಿ, ಮ್ಯಾಗ್ನೆಟ್ ಇಟ್ಟಾಗ ಏನಾಗುತ್ತೆ, ಐರನ್ ರಾಡ್ ಏನಾಗುತ್ತೆ ಅಟ್ರಾಕ್ಟ್ ಆಗುತ್ತೆ, ಪ್ಲಾಸ್ಟಿಕ್ ರಾಡ್ ಅವೆರಡರ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್ ಇರಲ್ಲ, ಅದು ಆಸ್ ಇಟ್ ಈಸ್ ಹಂಗೆ ಇರುತ್ತೆ. ಸೊ ಇಲ್ಲಿ ಏನು ತಗೊಂತೀರಾ, ಇಲ್ಲಿ ನೆಗೆಟಿವ್ ಚಾರ್ಜ್ನ ಪ್ಲೇಸ್ ಮಾಡಿದ್ವಿ, ನೆಗೆಟಿವ್ ಚಾರ್ಜ್ಗೆ ಅಟ್ರಾಕ್ಷನ್ ಆಗೋದು ಯಾವುದು, ಪಾಸಿಟಿವ್ ಚಾರ್ಜ್, ಅದಕ್ಕೆ ರಿಪಲ್ಷನ್ ಆಗೋದು ಯಾವುದು, ನೆಗೆಟಿವ್ ಚಾರ್ಜ್. ಸೊ ಅದಕ್ಕೆ ದ ಆಪೋಸಿಟ್ ಚಾರ್ಜಸ್ ಈಸ್ ಮೂವಿಂಗ್ ನಿಯರ್ ಟು ದ ಚಾರ್ಜ್ ಮೆಟೀರಿಯಲ್, ಸೇಮ್ ಚಾರ್ಜ್ ಪಾರ್ಟಿಕಲ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಚಾರ್ಜ್ ಮೆಟೀರಿಯಲ್. ಸೊ ಇಲ್ಲಿ ಏನಾಯ್ತು, ಪಾಸಿಟಿವ್ ಈ ಕಡೆ ಮೂವ್ ಆಗುತ್ತೆ, ನೆಗೆಟಿವ್ ಆಪೋಸಿಟ್ ಮೂವ್ ಆಗುತ್ತೆ. ಸೊ ಚಾರ್ಜ್ ಬೈ ಇಂಡಕ್ಷನ್, ಚಾರ್ಜ್ ಬೈ ಇಂಡಕ್ಷನ್ ನಾವೇನು ತಗೊಂಡ್ರಿ, ಇಲ್ಲಿ ಟೂ ಪಾರ್ಟಿಕಲ್ಸ್ ಇವೆರಡನ್ನ ಸಪ್ರೇಟ್ ಮಾಡಿದ್ರಲ್ವಾ, ಸಪ್ರೇಟ್ ಮಾಡಿದಾಗ ಏನಾಯಿತು, ಈ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಒಂದು ಕಡೆ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಒಂದು ಕಡೆ ಆಗುತ್ತೆ. ಸೊ ಅದಾದಮೇಲೆ ಆ ಚಾರ್ಜ್ ಈ ಮೆಟೀರಿಯಲ್ನ ರಿಮೂವ್ ಮಾಡ್ತೀರಾ, ರಿಮೂವ್ ಮಾಡಿದಾಗ ದ ನ್ಯೂಟ್ರಲ್ ಚಾರ್ಜ್ ಪಾರ್ಟಿಕಲ್ ಇಸ್ ಕನ್ವರ್ಟೆಡ್ ಇಂಟು ಒನ್ ಪಾಸಿಟಿವ್ ಅಂಡ್ ಒನ್ ಈಸ್ ನೆಗೆಟಿವ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೋರ್ಸ್, the Coulomb's law, it's a very important for your examination. Coulomb's law ಏನು ಹೇಳುತ್ತೆ ಅಂತಂದ್ರೆ, ಇಲ್ಲಿ ಎರಡು ಚಾರ್ಜ್ ಪಾರ್ಟಿಕಲ್ ನ ಕನ್ಸಿಡರ್ ಮಾಡ್ಕೊಂತೀವಿ, ಎರಡು ಚಾರ್ಜ್ ಪಾರ್ಟಿಕಲ್ ಮಧ್ಯೆ ವಾಟ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ರಿಪಲ್ಷನ್ ಆಗಿರ್ಬೋದು, ಯಾವ ತರ ಆಗುತ್ತೆ ಅದನ್ನು ನಾವು ಹೇಳ್ತಾ ಹೋಗ್ತೀರಾ. ಸೊ ಡಿಸ್ಕ್ರೈಬಿಂಗ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್. ಸೊ ಇಲ್ಲಿ ನಾವು ಕೂಲಂಬ್ಸ್ ಲಾದಲ್ಲಿ ಏನು ಡಿಸ್ಕಷನ್ ಮಾಡ್ತೀರಾ ಅಂತಂದ್ರೆ, ಎರಡು ಚಾರ್ಜ್ ಪಾರ್ಟಿಕಲ್ ಮಧ್ಯೆ ನಮಗೆ ಯಾವ ತರ ಫೋರ್ಸ್ ಇರುತ್ತೆ ಅದನ್ನ ಡಿಸ್ಕಷನ್ ಮಾಡ್ತೀರಾ. ಸೊ ಇದನ್ನ 1785 ನಲ್ಲಿ ಫ್ರೆಂಚ್ ಫಿಸಿಸಿಸ್ಟ್ ಫೈಂಡ್ ಔಟ್ ಮಾಡ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್, so what is the meaning of what is the equation, Coulomb's law, what is the statement, Coulomb's law statement ಏನು ಹೇಳುತ್ತೆ. ಸೊ ಇಲ್ಲಿ ನಾವು ಎರಡು ಚಾರ್ಜ್ ಪಾರ್ಟಿಕಲ್ ನ ಕನ್ಸಿಡರ್ ಮಾಡ್ಕೊಂತೀರಾ, ಟೂ ಚಾರ್ಜ್ ಪಾರ್ಟಿಕಲ್. ಓಕೆ. ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಮತ್ತೆ ಪಾಸಿಟಿವ್ ಚಾರ್ಜ್ ನ ಕನ್ಸಿಡರ್ ಮಾಡಿದಿರಾ. ಸೊ ಇಲ್ಲಿ ಆಪೋಸಿಟ್ ಚಾರ್ಜಸ್ ಆದಾಗ ನಮಗೆ ಏನಾಗುತ್ತೆ, ದಟ್ ಫೋರ್ಸ್ ಈಸ್ ಅಟ್ರಾಕ್ಷನ್. ಸೊ ಅಟ್ರಾಕ್ಷನ್ ಆಯ್ತು. ನೆಕ್ಸ್ಟ್ ಎರಡು ಸೇಮ್ ಚಾರ್ಜಸ್, ಒಂದು ನೆಗೆಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್, Q1 charge, Q2 charge, it is placed some separated some distance R ತಗೊಂತೀರಾ. ಓಕೆ, you have to consider charge Q1 and charge Q2. It is separated, a distance is R. So ಇಲ್ಲಿ ನಾವು ಏನು ಹೇಳ್ಬೋದು ಅಂತಂದ್ರೆ, the electrostatic force between two charge particle, it is directly proportional to the product of these two charge particle. It means F is directly proportional to Q1 and Q2. Okay, and that force is inversely proportional to the square of distance between the two charge particle. Okay, the electric force between two charge particle is inversely proportional to the square of the distance between them. And one more thing, so ಇಲ್ಲಿ ನಮಗೆ ಸ್ಟೇಟ್ಮೆಂಟ್ ಹೇಳ್ಬೇಕಾದ್ರೆ ನಾವು ಏನಂತ ಹೇಳ್ತೀವಿ, the Coulomb's law state that the electrostatic force of attraction or repulsion between the two charge particle is directly proportional to the product of magnitude of the two charge particle and inversely proportional to the square of distance between them. ಸೊ ಅಲ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಮೆನ್ಷನ್ ಮಾಡಿದ್ವಿ. ಮ್ಯಾಗ್ನಿಟ್ಯೂಡ್ ಅಂತ ಅಂದ್ರೆ ಇವನ್ ನೆಗೆಟಿವ್ ಚಾರ್ಜ್ ಆದ್ರೂ ಆಗಿರ್ಬೋದು, ಪಾಸಿಟಿವ್ ಚಾರ್ಜ್ ಆದ್ರೂ ಆಗಿರ್ಬೋದು, ನಾವು ಕನ್ಸಿಡರ್ ಮಾಡೋದು ಏನಾಗಿರುತ್ತೆ, ಪಾಸಿಟಿವ್ನೇ ಕನ್ಸಿಡರ್ ಮಾಡ್ಕೊಂತೀರ. ಸೊ ಅಲ್ಲಿ ಈಕ್ವೇಶನ್ Fe is directly proportional to the product of Q1 and Q2 and inversely proportional to the R square. Okay, so what is the net equation? So ಇಲ್ಲಿ ನಮಗೆ net equation ಏನಾಗುತ್ತೆ, so F is directly proportional to Q1 and Q2 and inversely proportional to R square. ಅವೆರಡು ಈಕ್ವೇಶನ್ ನ ಕಂಬೈನ್ ಮಾಡಿದ್ರೆ F is proportionality Q1 Q2 by R square. You have to remove proportionality constant ನ ರಿಮೂವ್ ಮಾಡಿದಾಗ, ಸೊ ನಿಮಗೆ ಯಾವ ತರ ಇದು ಎರಡು ಪಾರ್ಟಿಕಲ್, ಚಾರ್ಜ್ ಪಾರ್ಟಿಕಲ್ ನಾವು ಕನ್ಸಿಡರ್ ಮಾಡ್ಕೊಂತೀರಾ. ಈ ಚಾರ್ಜ್ ಪಾರ್ಟಿಕಲ್ ಇಲ್ಲಿ ಗೆಟಿಂಗ್ ದ ಈಕ್ವೇಶನ್ F is directly proportional to the Q1 Q2 divided by inversely proportional to the R square. You have to remove the proportionality. So aವಾಗ F is equal to K Q1 Q2 divided by R square. That K is called as proportionality constant. K is called as proportionality constant. So what is the Fe ಅಂತಂದ್ರೇನು, electrostatic force ಅಂತ ಕರಿತೀವಿ. K is called as electrostatic constant. That unit is Newton meter square per coulomb square. Okay, so Newton meter square per coulomb square ಯಾವ ತರ ಬರುತ್ತೆ ಅಂತಂದ್ರೆ, ಅಲ್ಲಿ K ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂತೀರಾ. K ವ್ಯಾಲ್ಯೂ ಮಾತ್ರ ತಗೊಂತೀವಿ. K ವ್ಯಾಲ್ಯೂನ ಕನ್ಸಿಡರ್ ಮಾಡ್ಕೊಂಡ್ರೆ that K is equal to ಏನಾಗುತ್ತೆ, K is equal to F R square divided by Q1 Q2 ಆಗುತ್ತೆ, ರೈಟ್. ಸೊ F ಗೆ ನ್ಯೂಟನ್ ಪರ್ ಮೀಟರ್.
ಸಾರಿ ಎಫ್ ಅಂದರೆ ನ್ಯೂಟನ್ ಅಂತ ಆಗುತ್ತೆ SI ಯೂನಿಟ್, ಆ್ಯಂಡ್ ಆರ್ ಸ್ಕ್ವೇರ್ ಅಂದರೆ ಡಿಸ್ಟೆನ್ಸ್ ಮೀಟರ್ ಸ್ಕ್ವೇರ್, ಇಲ್ಲಿ ಚಾರ್ಜ್ ಕ್ಯೂ ಸ್ಕ್ವೇರ್ ಆಗುತ್ತೆ ಕೂಲಂಬ್ ಸ್ಕ್ವೇರ್. ದಿಸ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಕಾನ್ಸ್ಟೆಂಟ್. ನೆಕ್ಸ್ಟ್ Q1 Q2 ಆರ್ ದ 2 ಚಾರ್ಜ್ ಪಾರ್ಟಿಕಲ್, ಎರಡು ಚಾರ್ಜ್ ಪಾರ್ಟಿಕಲ್ ಆಗಿ ಕನ್ಸಿಡರ್ ಮಾಡ್ತೀರಾ. ದಟ್ ಆರ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ ಪಾರ್ಟಿಕಲ್. ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕಾನ್ಸ್ಟೆಂಟ್ K, ಇಲ್ಲಿ ಗೆಟ್ ಇನ್ ದ ಈಕ್ವೇಶನ್. ಅದಾದಮೇಲೆ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಫೋರ್ಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಗೆಟ್ ಇನ್ ದ ಈಕ್ವೇಶನ್ K ವ್ಯಾಲ್ಯೂ ಈಸ್ 8.99 × 10⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಸ್ಕ್ವೇರ್. ಓಕೆ, ಸೊ ಅದ್ರ ಬದಲು ನೀವು ಅಪ್ರಾಕ್ಸಿಮೇಟ್ಲಿ 9 × 10⁹ ಅಂತ ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ಸಿಮಿಲರ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸ್ ಬೋತ್ ಆರ್ ಸಿಮಿಲರ್. ಸೊ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಲ್ಲಿ ನಾವೇನು ಮಾಡ್ತೀವಿ, ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ 2 ಚಾರ್ಜ್ ಪಾರ್ಟಿಕಲ್, ಪ್ರಾಡಕ್ಟ್ ಆಫ್ ದ 2 ಚಾರ್ಜ್ ಪಾರ್ಟಿಕಲ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸಿಮಿಲರ್ಲಿ ಗ್ರಾವಿಟೇಷನಲ್ ಲಾ ಏನು ಹೇಳುತ್ತೆ ಅಂತಂದರೆ ದ ಫೋರ್ಸ್ ಈಸ್ ಬಿಟ್ವೀನ್ ದ ಮಾಸ್ ಆಫ್ ದ ಪ್ರಾಡಕ್ಟ್ ಆಫ್ ಮಾಸ್ ಆಫ್ ದ ಆಬ್ಜೆಕ್ಟ್. ಎರಡು ಆಬ್ಜೆಕ್ಟ್ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಏನಾಗಿರುತ್ತೆ, ಎರಡು ಪಾರ್ಟಿಕಲ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಎಲೆಕ್ಟ್ರಿಕಲ್ ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಬೋತ್ ಆರ್ ಲಾ ಆಫ್ ಯೂನಿವರ್ಸ್ ಅಂತ ತಗೊಂತೀರಾ, ಅಥವಾ ನ್ಯಾಚುರಲ್ ಲಾಸ್ ಅಂತ ಕರಿತೀವಿ. ನಿಮಗೆ ಫಸ್ಟ್ ಇಯರಲ್ಲಿ ಓದಿರ್ತಿರಲ್ವಾ, ನ್ಯಾಚುರಲ್ ಲಾಸ್ 4 ಲಾಸ್ ಇದೆಯಲ್ವಾ, ಗ್ರಾವಿಟೇಷನಲ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆ್ಯಂಡ್ ನ್ಯಾಚುರಲ್ ಫೋರ್ಸಸ್ ಅಂತ ನೀವು ಕನ್ಸಿಡರ್ ಮಾಡ್ತೀರಾ. ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಅವೆರಡರಲ್ಲಿ ಇವೆರಡು, ಒಂದು ಗ್ರಾವಿಟೇಷನಲ್ ಫೋರ್ಸ್, ಇನ್ನೊಂದು ಕೂಲಂಬ್ಸ್ ಫೋರ್ಸ್. ಓಕೆ, ಸೊ ಇದರಲ್ಲಿ ಯಾವುದು ಜಾಸ್ತಿ ಇದೆ, ಎಲೆಕ್ಟ್ರೋಸ್ಟಾಟಿಕ್ ಕಾನ್ಸ್ಟೆಂಟ್ K ನಿಮಗೆ ವ್ಯಾಲ್ಯೂ ಹೇಳಿದೆ, and K is very large number compared to the gravitational constant. In the previous slide ಅಲ್ಲಿ ನೀವು ನೋಡಿದ್ರಲ್ಲ, ಇಲ್ಲಿ ನಾವೇನು ತಗೊಂತೀರಾ, ಪ್ರಪೋರ್ಷನಾಲಿಟಿ, ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದಾಗ G ಅಂತ ತಗೊಂತೀವಿ, ಅದನ್ನ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ತಗೊಂತೀರಾ. ಇಲ್ಲಿ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದಾಗ K ತಗೊಂಡಿದ್ದೀರಾ, ಅದನ್ನ ಎಲೆಕ್ಟ್ರೋಸ್ಟಾಟಿಕ್ ಕಾನ್ಸ್ಟೆಂಟ್ ಅಂತ ತಗೊಂತೀರಾ. This electrostatic constant is very large. This one is 10⁻⁻11 gravitational force, and electrostatic constant ಏನಾಗಿರುತ್ತೆ 10⁻+9. +9ಗೂ ಮೈನಸ್ ವ್ಯಾಲ್ಯೂಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಿದೆಲ್ವಾ. ಸೊ ಅಲ್ಲಿ ನಮಗೆ ಇಟ್ ಇಸ್ ವೆರಿ ಲಾರ್ಜ್ ಕಂಪೇರ್ಡ್ ಟು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸೊ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ಮಚ್ ಸ್ಟ್ರಾಂಗರ್ ದೆನ್ ದ ಗ್ರಾವಿಟಿ. ಸೊ ಅಲ್ಲಿ ನಮಗೆ ರೀಸನ್ ಹೇಳ್ಬೋದು. why the reason you don't feel most of the time is because the attraction force and repulsion force cancel each other. ನಿಮಗೆ ಸಮ್ ಟೈಮ್ ಏನಾಗುತ್ತೆ, ಒಂದು ಫೋರ್ಸ್ ಅಟ್ರಾಕ್ಟ್ ಮಾಡ್ತಿದೆ. ಈಗ ಗ್ರಾವಿಟೇಷನಲ್ ಫೋರ್ಸ್ ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಇದೆ, ಬಟ್ ನಿಮಗೇನು ಫೀಲ್ ಅನ್ಸಲ್ಲ. ಏನಕ್ಕೆ ಅಂತಂದ್ರೆ ಎರಡು ಪಾರ್ಟಿಕಲ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಆಲ್ಮೋಸ್ಟ್ ಸೇಮ್ ಇದ್ದಾಗ ನಮಗೇನಾಗುತ್ತೆ, ಕ್ಯಾನ್ಸಲ್ ಆಗೋದ್ರಿಂದ there is no feel for of attraction. Okay, thank you.